ಆಗ್ತಿದ್ರಿ. ಹಾಗಾಗಿ ನಾನು ಚಲನಚಿತ್ರಕ್ಕೆ ಬಂದಾಗ, ಅದು ಈ ಬಾಂಬೆಗೆ ಬಂದಾಗ ನನಗೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಮರಾಠಿ ರಂಗಭೂಮಿಯಾಗೂ ಅದ ಬೇಕಾಗಿತ್ತು, ನಮ್ಮ ರಂಗಭೂಮಿಯಾಗೂ ಹಿಂದೂಸ್ತಾನಿ ಸಂಗೀತ ಇತ್ತು, ಹಿಂದಿ ಚಲನಚಿತ್ರ ರಂಗದಲ್ಲಿ ಹಿಂದೂಸ್ತಾನಿ ಸಂಗೀತನ ಬೇಕಾಗಿತ್ತು. ಹೀಗಾಗಿ ನಾನು ಹಾಡುಗಟ್ಟಿಯಾಗದಕ್ಕ ಬಹಳ ನನಗೆ ಅನುಕೂಲ ಆಯಿತು. ಹಂಗಂತ ನಾನು ಯಾವುದೋ ಪುಸ್ತಕಗಳು ಗುರುಗಳ ಹತ್ರ ಕಲ್ತಿಲ್ರಿ. ನಮ್ಮ ಅವರು ದೇವರು ಬಾದಶಾ ಅಂತ ಅವರ ನಮ್ಮ ಹುಡುಗಿಗೆ ಅಂದ್ರೆ ನಮ್ಮ ಮಕ್ಕಳಿಗೆ ನನಗೆ ಪಾಠ ಹೇಳ್ತಿದ್ರು. ಪಾತ್ರ ಮಾಡೋದು ಹೇಳ್ಕೊಡ್ತಿದ್ರು, ಹಾಡು ಹೇಳೋದು ಹೇಳ್ಕೊಡ್ತಿದ್ರು. ಅವ್ರು ನನಗೆ ಏನಂತಿದ್ರು ಗೊತ್ತಿದ್ರಿ, ಏ ಅಮೀರಿ ಬಾ ಚೆನ್ನಾಗಿ ಹಾಡು ಅಂತಿದ್ರು. ನಮ್ಮ ಅಕ್ಕ ಹೊರಗ ಏ ಗೌರಿ ಬಾ ಗೌರಿನ ಹಾಡು ಬಾ ಅಂತ ಹೇಳಿದ್ರು. ಹೀಗೆ ನನಗೆ ತಿಂತು ನೋಡ್ರಿ, ನನ್ನ ಕೊನೆ ಸಹಕರಿಸಿದಾಗ ಮನಸ್ಸು ತುಂಬಿ ಜೀವ ತುಂಬಿ ಹಾಡ್ತಿದ್ದೆ. ಬೇಡ್ಕೊಂಡವ್ರು ಏನ್ ಬರೆದ್ರು ಗೊತ್ತಿರ್ತೀನಿ, ಅವರಿಬ್ಬರು ಹೆಸರು ಮಾತ್ರ ಬರೆದ್ರು. ಹೊರಗಿಂದ ಬಂದ ಕಲಾವಿದರಿಗೆ ಮಾಡಿ ನೋಡಿ ಮನೆ ಹಾಕೋದಂತಾರಲ್ಲ, ಇದನ್ನೇನು ಕಲಾವಿದರಿಗೆ ಹೊರಗನವರು ಒಳಗನವರು ಅಂತ ಬೇರೆ ಬೇರೆ ಇರ್ತೈತೇನು? ಅದ್ರೊಳಗೆ ಹೋದ್ರ ಲತಾ ಮಂಗೇಶ್ಕರ್ಗಿಂತ ಮುಂಚೆ ಹಾಡಾಟ ಚಾಲು ಮಾಡಿದ್ದು ನಾನು, ಅಮೀರ್ ಬಾಯಿ ಕರ್ನಾಟಕ. ಅಮೀರ್ ಬಾಯಿ ಅವರ ಕಾಲದಲ್ಲಿ ಬಾಂಬೆನಲ್ಲಿ ನಿರ್ಮಾಣ ಆಗ್ತಿದ್ದ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಬಾಂಬೆಯಲ್ಲಿ ಸಂಪೂರ್ಣವಾಗಿ ಸಿನಿಮಾ ತೆರೆಗೆ ಬರ್ತಾ ಇದ್ದಿಲ್ಲ. ಬಹಳ ವರ್ಷಗಳ ಹಿಂದೆ ಬಂದ ಚಿರಂಜೀವಿ ಮತ್ತು ಸುಭದ್ರಾ ಸಿನಿಮಾ ಪುಣೆಯಲ್ಲಿ ನಿರ್ಮಾಣ ಆಗಿದ್ದು. ಕನ್ನಡದ ಚಂದ್ರಹಾಸ ಸಿನಿಮಾ ಅರ್ಧ ಬಾಂಬೆನಲ್ಲಿ ನಿರ್ಮಾಣ ಆದ್ರೆ ಇನ್ನ ಅರ್ಧ ಕೊಲ್ಲಾಪುರದಲ್ಲಿ ನಿರ್ಮಾಣ ಆಯಿತು. ಬಾಂಬೆಯಲ್ಲಿ ಕನ್ನಡ ಚಿತ್ರ ಹೆಚ್ಚು ತಯಾರಾಗದೇ ಇರೋ ಮುಖ್ಯ ಕಾರಣ ಅಲ್ಲಿನ ಸ್ಟುಡಿಯೋ ಬಾಡಿಗೆ ಹೆಚ್ಚಾಗಿರುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಬಾಂಬೆಯಲ್ಲಿ ಕನ್ನಡ ಸಿನಿಮಾ ಮಾಡಬೇಕು ಅನ್ಕೊಂಡ ಮೈಸೂರಿನ ಈಶ್ವರ ಸಹೋದರ ಜೊತೆಗೆ ಅಮೀರ್ ಬಾಯಿನು ದುಡಿದಿದ್ದಾರೆ. ಬಾಂಬೆಯಲ್ಲಿ ಕನ್ನಡದ ಹೆಣ್ಮಕ್ಳು ಇದಕ್ಕಿಂತ ಮಿಗಿಲಾಗಿ ಕನ್ನಡ ಸೇವೆ ಮಾಡೋದಕ್ಕೆ ಸಾಧ್ಯನೇ? ಇಷ್ಟೆಲ್ಲ ಕಷ್ಟಪಟ್ಟು ಬಾಂಬೆಯಲ್ಲಿ ಕನ್ನಡ ಸಿನಿಮಾ ಮಾಡೋದು ಅಂತ ಬಂದ ಅಮೀರ್ ಬಾಯಿ ಅವರ ಹೆಸರು ಪತ್ರಿಕೆಯಲ್ಲಿ ಬರಲೇ ಇಲ್ಲ. ಇಂತಹ ರಾಜಕಾರಣಕ್ಕೆ ಏನ್ ಹೇಳ್ತೀರಾ ನೀವು? ಅಲ್ಲ, ನೃತ್ಯ ಮಾಡ್ತಿದ್ದವರು ನಾನು ಎದುರು ಸಿಕ್ಕಾಗ ಹಾಡು ಚಂದ ಮಾತಾಡ್ತಿದ್ರು, ಹಚ್ಕೊಂಡು ತರ್ತಿದ್ರು. ಆದ್ರೆ ಒಳಗ ಮಸಲಕ್ಕೆ ನಡೆಸ್ತಿದ್ರು. ಒಬ್ರು ಮ್ಯಾಗ ಬರ್ಬೇಕಂದ್ರೆ ಇನ್ನೊಬ್ರನ್ನ ತುಳಿಯುದ, ಒಬ್ರು ಹೆಸರು ಮಾಡಬೇಕು ಅಂತಂದ್ರ ಇನ್ನೊಬ್ಬರ ಹೆಸರಿಗೆ ಮಸಿ ಪಡೆಯುವುದ? ಇದನ್ನೆಲ್ಲ ನೋಡಿ ನಾನು ನಮ್ಮ ನಾಟಕ ಕಂಪ್ನಿಗೆ ಹೋಗ್ಬಿಡ್ಬೇಕು ಅಂತ ನನಗೆ ಭಾಳ ಅನಿಸ್ಬಿಟ್ಟಿತ್ತು. ಆದ್ರೆ ನಿಜಾಮಿ ನಾಟಕ ಪಾತ್ರ ಮಾಡ್ತಿದ್ದ ಹಕ್ಕಂಡಿ ವೀರಪ್ಪನವರು ಏನು ಈಗ ಹೇಳಿದ್ರೆ ಕನ್ನಡ ರಂಗಭೂಮಿ ಬಂದ್ಬಿಡ್ತಾ ಇದೆ ಕಣ್ರಿ, ಬಂದ್ಬಿಡ್ತಾ ಇದೆ. ಪ್ರತಿಭಾವಂತ ನಟ ನಟಿಯರಿದೆ, ಇಂಥ ಪ್ರತಿಭಾವಂತ ಬಾಂಬೆ ಸರ್ಕಾರದಲ್ಲಿ ಅದು ಮಾಡಿ ಕನ್ನಡ ಹೋಗಿದ್ದು ನಮ್ಮ ಒಳ್ಳೆ ನಮ್ಮ ಮೌನವನ್ನು ಕರೆಯಬೇಕು ಅಂತ ನನಗೆ ಅನಿಸ್ತು. ರಂಗಭೂಮಿ ಸೆಳವು ಅಂತಂದ್ರೆ ಇದರಲ್ಲಿ ಕೀರ್ತಿ ಭಾವಿಯು ಏನಿದ್ರು ಅಂತಂದ್ರೆ ಇಂಥ ರಾಜಭವನ ತೆಚ್ಚಿ ಮತ್ತ ಜೋಬಿಗೆ ಹೋಗೋದು ಸಮಾಜ ಸಾಲ. ಮನಸ್ಸನ್ನ ಸಿಗಿಸಿ ಮಾಡ್ಕೋಬೇಡಿ. ಈ ಬಾಂಬೆ ಕೇಳಿದವ್ರಿಗೆ ಬೇಕಾಗ್ತಿರುತ್ತೆ. ಇಲ್ಲೇ ಇದ್ದು ಬೇಕಾಗ್ತದೆ ಚಿಂತಾ ಕಲಾವಿದರಿಗೆ ಮಹಾಲಾಗರಿಗೆ ಜ್ಯೋತಿಯಾಗಲಿ ಎಲ್ಲ ಬಂದರೆ ನಮಗೆ ಗಾಡಿ ಹೇಗೆ ಹೋಗಿ ನಾಲ್ಕಲ್ಲಿ ನನ್ನನ್ನು ಬಿಜಾಪುರಕ್ಕೆ ಓದ್ಬಿಟ್ಟೆ ಆಟೋದಾರ ಉಳಿಸ್ತಾರೆ. ಕನ್ನಡದ ಹೆಣ್ಣು ಮಕ್ಕಳು ಬಾಂಬೆಯ ಕಲೆಯ ಕ್ಷೇತ್ರವನ್ನೇ ಆವರಿಸಿಕೊಂಡು ಕನ್ನಡ ಹೆಸರನ್ನು ಬಾಂಬೆಯಲ್ಲಿ ಸ್ಥಾಪಿಸಿದ್ದು ಒಂದು ಸೋಜಿಗವೇ ಸರಿ. ಚಿರಂಜೀವಿ ಅಥವಾ ಮಾರ್ಕಂಡೇಯ ಇದು ಅಮೀರ್ ಬಾಯಿ
ಬಾಂಬೆ ಕರ್ನಾಟಕದವರು ನಿರ್ಮಿಸಿದ ಕನ್ನಡದ ಮೊದಲನೇ ವಾಕ್ಚಿತ್ರವಾಗಿತ್ತು. ಕನ್ನಡದ 5ನೇ ವಾಕ್ಚಿತ್ರವಾಗಿತ್ತು. ಮೀರಾ, ನಿನಗಾಗೊಂದು ಶಾಯರಿ ಹೇಳ. चांद सा तेरा मौसम चेहरा, गुलाब सी तेरी प्यार गल, कब से तू आई है मेरे जिंदगी में, कब से हो गया हूँ मैं माला. ಈಗ ಹೊಗಳಿ 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 ಮ್ಯಾಲೆ ಕೇಳಿಸಿ ಎಲ್ಲಗ ಕಳಕ ಇಳಿಸ್ಬಿಡ್ತೀರೋ ಅಂತ ಚಿಂತೆ. ಮೀರಾ, ನಾನು ಮಾತು ಸುಳ್ಳಲ್ಲ. ಕಿಸ್ಮತ್ ಸಿನಿಮಾದಾಗ ನೀ ಹಾಡಿದ ಹಾಡೈತಿ ಬಾಬಾ ಬಾಬಾ ಏಟು ಚಲೋ ಹಾಡಿದ್ದೀನಿ ನೀನು ಅಂತ. ಅದೇನು ಬರ ಮಾತು, ಅದೇಟು ಭಾವ ತುಂಬಿ ಹಾಡ್ತೀನಿ ನೀನು. ನಿನಗೆ ಗೊತ್ತೈತಿಲ್ಲ ಅಂದ್ರೆ ನೀನು ಹಾಡ್ಗ ಅಭಿನಯಿಸೋದಕ್ಕ ಬಹಳ ಮಂದಿ ನಾಯಕ ನಟಿಯರು ಕಾದು ಕುಂತಿದ್ರ. ಆದ್ರ ನಿನ್ನ ಭಾವಕ್ಕ ಭಾವ ಹೊಂದಿಸ್ಬೇಕಂತ ಹಾಡು ಕ್ರಾಸ್ ಪಟ್ಟು ಆ ಸಿನಿಮಾ ನನಗೆ ಬಹಳ ಗೌರವ ಮನ್ನಣೆ ತಂದು. ಇಷ್ಟ ಅಲ್ಲ, ಆ ಸಿನಿಮಾ ಐತಲ್ಲ, ಕಿಸ್ಮತ್ ಸಿನಿಮಾ ಥಿಯೇಟರ್ನಾಗ 1.5 ವರ್ಷ ನಡೀತು. ನನ್ನ ಧ್ವನಿ ಬಹಳ ಹಿಡಿತಾಯಿತ್ತು. ಅದಕ್ಕೆ ಆ ಸಿನಿಮಾದಾಗ ಎಲ್ಲಾ ಹಾಡುಗಳು ನನ್ನ ಧ್ವನಿಗಳಿಂದಲೇ ಹಾಡಿಸಿದ್ವಿ. ಅಷ್ಟೇ ಅಲ್ಲ, ಆ ಸಿನಿಮಾದ ಒಂದು ಹಾಡಿನಾಗ ನಾನು ಎಲ್ಲಾ ಭಾವನೆಗಳನ್ನು ತೋರಿಸ್ಬೇಕಾಗಿತ್ತು. ರೋಷ, ದ್ವೇಷ, ಕರುಣ, ಹಿಂಗ ಬಹಳ ಸವಾಲಾಗಿತ್ತದಲ್ಲ ಹಾಡು. ಈ ಸಂಗೀತ ನಿರ್ದೇಶನ ಮಾಡಿದ್ದು ಅನಿಲ್ ವಿಶ್ವಾಸ್ ಅಂತ. ಈ ಸಮಯದಾಗ ಅವ್ರನ್ನ ನೆನಪು ಮಾಡ್ಕೊಳಕ ನಾನು ಬಹಳ ಹೆಮ್ಮೆ ಪಡ್ತೇನೆ. ಆ ಸಿನಿಮಾದ ಒಂದು ಹಾಡು ಅವತ್ತಿನ ಕಾಲಕ್ಕ ಬಾಳ ಮಂದಿಗೆ ಅನ್ನ ನೀಡಿತು. ಆಗಿನ ಕಾಲದಾಗ ಬೀಡಿ ಕಟ್ಟೋರಿಗೆ, ವ್ಯಾಪಾರಸ್ಥರಿಗೆ, ಭಿಕ್ಷೆ ಬೇಡೋರಿಗೆ ಎಲ್ರಿಗೂ ಕೂಡ ಆ ಹಾಡು ಜಾಹೀರಾತಿನಂತಾಗಿತ್ತು. ಅದಾದ್ಮೇಲೆ ಅಮೀರ್ ಬಾಯಿ ಎಲ್ಲೇ ಹೋದ್ರು ಕೂಡ ಮಂದಿ ಎಲ್ಲ ಆಕಿ ಸುತ್ತ ಅಮೀರ್ ಭಾಯ್ಯರ ನಮ್ಗಾಗಿ ಒಂದೇ ಒಂದು ಹಾಡು ಹೇಳಿಲ್ಲ ಅಂತ ಕೇಳ್ತಿರ್ತೀವಿ. ಅದೆಷ್ಟು ಸುಂದ ಇನ್ನಾಡ ನಮ್ಮ ಕೈ ಇಲ್ಲ ಅಂದ್ರೆ ನಂತರ ಈ ಹಾಡನ್ನ ಅರ್ಕೊಳ್ಳೋದು. ಆಮೇಲೆ ನಡೆದದ್ದೆಲ್ಲ ಒಂದು ಚರಿತ್ರೆ, ಸಿನಿಮಾ ಚರಿತ್ರೆ, ಅಮೀರ್ ಬಾಯ್ ಚರಿತ್ರೆ. ಕಿಸ್ಮತ್ ಸಿನಿಮಾದಾಗ ನಾನು ಹಾಡಿರೋ ಒಂದು ಹಾಡು, ಆ ಹಾಡಿನ ಮೂಲಕ ಸ್ವತಂತ್ರ ಚಳುವಳಿಗೆ ಎಷ್ಟು ಪ್ರಭಾವ ಬೀರಿತು ಅನ್ನೋದಕ್ಕ ನಾನು ಬಹಳ ಹೆಮ್ಮೆ ಪಡ್ತೀನಿ. ನಮ್ಮ ಅಮೀರ್ ಬಾಯಿ ಕೂಡ ಕಾರಣರಾಗಿದ್ರು, ಆಡಿದ್ರು, ರೋಮಾಂಚನ ಆದವರು.
ದೇಶಭಕ್ತಿ ಹುಕ್ಕೋ ಮಾಡಿದರು. ಸ್ವತಂತ್ರ ಚಳುವಳಿಗೆ ತಮ್ಮ ಹಾಡಿನ ಮೂಲಕ ಪ್ರಭಾವ ಬೀರಿದರು. ಕನ್ನಡ ರಂಗಭೂಮಿಯ ಕೊಡುಗೆ ಎಲ್ಲಿ ತನಕ ಹೋಗುತ್ತೋ ಅನ್ನೋದು ನೀವೇ ನೋಡಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಡುವಂದಾಗ ಕೇಳಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸಂತೋಷ ಆಯ್ತು. ಹಾಡೋದು ನಾನು. ಗಾಂಧೀಜಿಯವರ ದೇಶಭಕ್ತಿ ನನ್ನ ಅಡಿಯಿಂದ ಮೂಡಿವರೆಗೂ ಎಷ್ಟು ಶಕ್ತಿ ತುಂಬಿಕೊಂಡ್ರೆ ಹೇಳೋಕೆ ಸಾಧ್ಯ ಇಲ್ಲ. ಅದೇ ಮನೆ ಬಹಳ ಚಂದ ಹಾಡ್ತಾರ ಅಂತ ಒಮ್ಮೆ ನನ್ಗೊಂದು ಹೇಳಿದ್ದು ಅಮೀರ್ ಬಾಯಿರ ನೀವು ಬಹಳ ಚಂದ ಹಾಡ್ತೀರಿ, ಹಾಡ್ಕೊತಾ ಇದ್ರ ಇನ್ನೊಮ್ಮೆ ಕೇಳಬೇಕು ಅಂತ ಅನ್ಸುತ್ತಂತ ನನ್ನ ಜೋಡಿ ಹಿಂದಿಯಾಗ ಮಾತಾಡಿದ್ರು. ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ನನಗೆ? ಚಲೋ ಚಲೋ ಪಾತ್ರಗಳೆಲ್ಲ ಸಿನಿಮಾದಾಗ ಅವ್ರಿಗೆ ಸಿಗಬೇಕು, ಹಾಡು ಬರಬೇಕು, ಪಾತ್ರ ಅಭಿನಯನೂ ಬರಬೇಕು ಅನ್ನೋ ಕಾಲ ಅನಿಸುತ್ತೆ. ಪಾತ್ರ ಮಾಡೋರ ಬ್ಯಾರೆ, ಹಾಡೋರ ಬ್ಯಾರೆ ಅನ್ನೋ ಕಾಲ ಶುರುವಾಗ ಏನಂತ ಹೇಳೋದು? ನಾಯಕಿ ಅವರೆಲ್ಲ ಚಂದನೇ ಇರಬೇಕು ನೋಡ. ನನ್ನಲ್ಲಿ ನಾಯಕಿ ಗುಣ ಇದಿಲ್ಲ ಇದ್ರಿ. ನಾಯಕಿ ಗುಣ ಮೈರಾಗಿರ್ತೇನು? ನಾಯಕಿ ಅಂದ್ರೆ ಬಹಳ ಚಂದ ಇರ್ಬೇಕಿದ್ರಿ. ಆಮೇಲೆ ನನಗೆ ಸಿಕ್ಕ ಪಾತ್ರ ಎಲ್ಲ ಪಾತ್ರಕ್ಕೆ
ಅವರಿಂದ ಪ್ರಭಾವಿತರಾದ ನಟಿಯರು, ಜನಸಾಮಾನ್ಯರು, ಹಾಡು, ಸಂಗೀತ ಎಲ್ಲವೂ ಚರಿತ್ರೆ ಆಗ್ಬೇಕಂದ್ರೆ ಒಬ್ಬರಿಗೆ ಪ್ರಭಾವ ಬೀರುವ ವ್ಯಕ್ತಿತ್ವ ಅಂದ್ರೆ ಮಹಾನ್ ವ್ಯಕ್ತಿತ್ವ ಅಲ್ಲದೆ ಇನ್ನೇನ್ರಿ? ಬೀಳಿಗೆ ಸಹೋದರಿಯರು ಅಂತ ಪ್ರಸಿದ್ಧಿ ಪಡೆದಿದ್ವಿ. ಅದು ಏನೋ ಗೊತ್ತು, ದೊಡ್ಡ ದೊಡ್ಡ ಅಲೆಗಳು ಬಂದು ಅಪ್ಪಳಿಸಿದ್ವು, ಆದ್ರೂ ನಾವು ಚಕ್ಕಲಿಲ್ಲ. ಆದ್ರ ನಮ್ಮ ಅಕ್ಕ ಬದ್ಲಿಯಾದ್ರು. ಯಾಕ ಏನೋ ಗೊತ್ತಾಗ್ತಿಲ್ಲ, ಎಲ್ಲ ಮರ್ತು ಬಿಟ್ಟಿದ್ರು. ನಿನಗ ಒಂದು ಮನೆ ಐತಿ, ಆ ಮನೆಯಾಗ ನಿನ್ನ ತಪ್ಪಾದನ ಅನ್ನೋದು ಸ್ವಲ್ಪ ನೆನಪೈತೆ. ಅಭಿರ, ಅವ ನಿನ್ನ ಒಬ್ಬಾಕಿಗ ತಮ್ಮ ಅಲ್ಲ, ನನಗೂ ತಮ್ಮ ಅದನ. ಬರೀ ಬಾಯ ಹೇಳಿದ್ರೆ ಆಗುದಿಲ್ಲವಾ? ನೋಡ್ಕೋಬೇಕು. ನನ್ನ ತಮ್ಮನ ಮನೆ ಜವಾಬ್ದಾರಿ ಎಲ್ಲ ನಾನು ಹೊತ್ತೇನೆ. ನೀ ಏನ್ ಮಾಡಕತ್ತಿ? ಗಂಧರ್ವರು ಬಾಲಗಂಧರ್ವರು ಅಂತ ಬೆಣ್ಣ ಹಾಕ್ತೀವಿ, ಇನ್ನೇನ್ ಮಾಡ್ತೀವಿ? ಅಮೀರ, ಅದು ನನ್ನ ವೈಯಕ್ತಿಕ ವಿಚಾರ ಐತಿ, ನೀನು ಅದ್ರ ಬಗ್ಗೆ ಮಾತಾಡೋದು ಬೇಡ. ನಾನು ವೈಯಕ್ತಿಕ ವಿಚಾರ ಮಾತಾಡಕ್ಕಿಲ್ಲ, ಮನೆಗೆ ಮತ್ತಾದ ಸ್ವಲ್ಪ ವಿಚಾರ ಮಾಡಬೇಕು ಅಂತ ಹೇಳ್ತೀನಿ ನಾನು. ಅಲ್ಲ, ದಸ್ತಿಗೆ ಒಬ್ಬನ ಹತ್ತದ ನಮಗಿರೋದ ತಮ್ಮ ಅವ್ರ ಬಗ್ಗೆ ಕಾಳಜಿ ಇಲ್ಲ ಅಂತೇನು? ಒಬ್ಬರು ಇರ್ತೀವಿ ಬಾಂಬೆದಾಗ. ಆ ಹೊಣೆಗೆ ನೀನು, ಈ ಹೊಣೆ ನಾನು. ಒಬ್ರಿಗೊಬ್ರು ಮಾಡಿಲ್ಲ ನೋಡೋದಿಲ್ಲ. ನೀವು ಮಾತಾಡ್ಸೋದಿಲ್ಲ ಅಂತ ನಾನು ಮಾತಾಡ್ಸೋದಿಲ್ಲ. ನೀ ದೊಡ್ಡಕ್ಕೆ ಅದು ನನ್ನ ವೈಯಕ್ತಿಕ ವಿಚಾರ ಐತಿ, ನೀನು ಅದ್ರ ಬಗ್ಗೆ ಮಾತಾಡೋದು ಬೇಡ. ಅಲ್ಲೇ ಅಮೀರ, ನಾವು ರಂಗಭೂಮಿಗೆ ಎದುರು ಬಂದಿದ್ದು ನಾಟಕ ಮಾಡೋದು ಅಂತಲ್ಲೋ, ನೀ ಸಿನಿಮಾ ಸಿನಿಮಾ ಅಂತ ಸಿನಿಮಾ ಕಡೆ ಬಂದಿದ್ದಿ. ನಂಗೆ ಯಾಕೋದು ಸರಿ ಕಾಣಿಸಬಾರ್ದು. ಒಂದ ಎರಡ ಹಾಗಿನ ಸಿನಿಮಾ ಮಾಡಿದ್ವಿ, ಅಷ್ಟೇ ಸಾಕು ನೋಡಂಗ. ಕಾರ್ಯವ ಎಷ್ಟು ಚಂದಾಗಿ ಹೇಳ್ಕೊತೀನಿ ನೋಡು. ಹೌದನ್ನೇ, ಇಲ್ಲಿ ಸಿನಿಮಾ ಮಾಡೇನಿ ಸಾಕ. ಅಲ್ಲ, ನಾವು ಯಾವ ಉದ್ದೇಶಕ್ಕೆ ಮನೆ ಬಿಟ್ಟು ಬಂದ್ವಿ? ಎಷ್ಟು ಬಡತನ ನಮ್ಗೆ ಕೊಟ್ಟು, ಯಾರು ನಮ್ಗೆ ಆಸರೆ ಕೊಟ್ಟರು, ಯಾವ ಗುರಿ ಇಟ್ಕೊಂಡು ಬಂದ್ವಿ? ಸ್ವಲ್ಪ ನೆನಪಿಲ್ಲಲ್ಲವ ನಿನಗ? ಯಾಕೆ ಹಿಂಗೆ ಬದಲಿಯಾಗಿ ಇರಲಿಲ್ಲ ನಾನು? ಇಲ್ಲಲ್ಲ, ಆ ಬಾಲಗಂಧರ್ವರು ಅಂತೀಯಲ್ಲ, ಅವ್ರ ಕಂಪನಿ ಲಾಸ್ ಆದಾಗ ಬಸವರಾಜ್ ಮನ್ಸೂರು, ರಾಜ್ಗುರು ಇಬ್ರು ನನ್ನ ಅಂತ್ಯಕ್ಕೆ ಬಂದು, ಬಾಯರ ಒಂದು ಕಾರ್ಯಕ್ರಮ ನಡೆಸ್ಕೊಡ್ರಿ, ಕಂಪನಿ ಬಹಳ ಲಾಸ್ನಾಗ ಐತಿ, ಮುಂದಿನ ಕ್ಯಾಂಪ್ ಹೋಗ್ತೀವಿ ಅಂತ ಕೇಳ್ಕೊಟ್ರು. ಆವಾಗ ನಾನು ಕಾರ್ಯಕ್ರಮ ನಡೆಸ್ಕೊಟ್ಟೆ. ಯಾರ ಸಲುವಾಗಿ? ಆ ಬಾಲಗಂಧರ್ವರು ಮಾರಿ ನೋಡಿ ಎಲ್ಲ ಮಾರಿ ನೋಡಿ.
ನಮ್ಮ ಅಕ್ಕದ ಆಕೆ ಸುಖವಾಗಿರ್ಬೇಕು, ಆಕೆ ಚಂದ ಇರಬೇಕು ಅಂತ ನಾನು ಕಾರ್ಯಕ್ರಮ ನಡೆಸಿಕೊಟ್ಟೆ. ನಿಮ್ಗೆ ನೆನಪಾಯ್ತೇನೋ? ಮುಳುಗ್ನಾಗಿರೋದು ಇಳುಕ್ನಾಗಿರ್ತೈತಿ. ಸಮಯ ನೋಡ್ಕೊಂಡು ಅದನ್ನ ಒತ್ತಿ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ. ಅಭಿಪ್ರಾಯ ಕರ್ನಾಟಕಿ ಅವಶ್ಯಕತೆ ಇಲ್ಲ. ಅಲ್ಲ, ನೀನು ಏನು ಮಾತಾಡ್ತೀರೋ ಸ್ವಲ್ಪ ನೋಡು. ನಾನು ಹೆಂಗಿದ್ರು ಊರಿಗೆ ಮಾಡ್ತೀನಿ. ಈಗೇ ಮಗ ನಮಗೆ ಬರ್ತೀಯಲ್ಲ, ಒಟ್ಟಿಗೆ ಕೂಡಿ ಹಾಡೋಣಂತ. ತಲೆ ಮಾಡ್ಕೊಂಡಿದ್ರೆ ಏನೇ ಇದು ಒಟ್ಟಿಗೆ ಮಾಡೋಣಂತ. ಆದ್ರ ಅದನ್ನ ಬಿಟ್ಟು ನನಗೂ ನಿಮ್ಗೂ ಯಾವುದೇ ಸಂಬಂಧ ಇರುವುದಿಲ್ಲ, ನೆನಪಿರ್ಲಿ. ಈಗ ನಮ್ಮ ಅಕ್ಕಗಳಲ್ಲ ಬರೀ ತನ್ನ ಹಠನ ಮಾಡೋದು. ತನಗೇನು ಅನಿಸ್ತೈತೆ ಒಟ್ಟ ಬಿಡ್ತಿದ್ದಿಲ್ಲ, ಹಿಂದ ಮುಂದೆ ವಿಚಾರನ ಮಾಡ್ತಿದ್ದಿಲ್ಲ. ಯಾಕೆ ಗೊತ್ತೇನು? ಹಾಗೆ ಒಂದು ಪ್ರೇಮನಾಗ ಸಿಕ್ಕೊಂಡಿದ್ದು, ಬಾಲಗಂಧರ್ವರನ್ನ ಬಹಳ ಹಚ್ಚಿಕೊಂಡಿದ್ದು. ಎಷ್ಟು ಸಂಬಂಧ ಅಂತಂದ್ರ ಅನ್ಯೋನ್ಯವಾದ ಸಂಬಂಧ, ಅಂದ್ರ ಗಂಡ ಹೆಂಡತಿ ಸಂಬಂಧ ಅಂತ ಅಲ್ಲ. ಸಂಬಂಧ ಅನ್ಯೋನ್ಯವಾಗಿದ್ದಾಗ ಈ ತಾಳಿ ಮದ್ವಿ ಅದ್ರ ಅವಶ್ಯಕತೆ ಏನೈತ್ರಿ? ಹಂಗ ಬಹಳ ಪ್ರೇಮ ಮಾಡ್ತಿದ್ದು, ಪ್ರೀತಿ ಮಾಡ್ತಿದ್ದು ಬಾಲಗಂಧರ್ವರನ್ನ. ಒಂದಿನ ಬಾಲಗಂಧರ್ವರ ಹೆಂಡತಿ ತೀರ್ಕೊಂಡು, ಅವ್ರು ತೀರ್ಕೊಂಡು 6 ತಿಂಗಳಿಗೆ ಬಾಲಗಂಧರ್ವರಿಗೆ ಲಕ್ವ ಹೊಡೆದು. ಆ ಲಕ್ವ ಹೊಡೆದ ಮ್ಯಾಗ ಅವ್ರ ಮಕ್ಕಳು ಅವ್ರು ನೋಡ್ಲೇ ಇಲ್ಲ, ಅವ್ರನ್ನ ಬಿಟ್ಟು ಹೊಂಟಾಗೋದು. ಆಗ ನಮ್ಮ ಅಕ್ಕಗಳಲ್ಲ ಜೋಪಾನ ಮಾಡಿ ಕೂಸು ನೋಡ್ಕೊಂಡು ಸೇವಾ ಮಾಡಿದ್ರು. ಏನ್ ಹೇಳೋದು ಗೊತ್ತಿಲ್ಲ. ಇನ್ನೊಂದು ಘಟನೆ ಹೇಳ್ತೀನಿ ನಿಮಗೆ. ಅಲ್ಲಿ ಒಂದು ಯಾವುದೋ ಸಂಸ್ಥೆಯವರು ನಮ್ಮ ಬಾಲಗಂಧರ್ವರಿಗೆ ಸನ್ಮಾನ ಇಟ್ಕೊಂಡಿದ್ರು. ಈ ಸುದ್ದಿ ಅವ್ರ ಮಕ್ಕಳಿಗೆ ಹೆಂಗೆ ಹುಟ್ಟಿತೋ ಏನು ಗೊತ್ತೇ ಇಲ್ಲ. ಎಲ್ಲರೂ ಬಂದ್ರು. ಆಗ ನಮ್ಮ ಮಕ್ಕಳು ಖುಷಿ ನೋಡ್ಬೇಕಾಗಿತ್ತು. ಮಕ್ಕಳು ಬಂದವು ಹಾರಾಡಿದ್ದೇನು, ಕುಣಿದಾಡಿದ್ದೇನು, 1 2 ಆ ಖುಷಿ ಬಹಳ ದಿವಸ ಉಳಿಯಲೇ ಇಲ್ಲ. ಅವ್ರ ಮಕ್ಕಳು ಬಂದು ಅವ್ರನ್ನ ಸನ್ಮಾನ ಕರ್ಕೊಂಡು ಹೋದ್ರು. ಮ್ಯಾಲ ವೇದಿಕೆ ಹತ್ತಿಸಿದ್ರು. ಅಲ್ಲ, ನಮ್ಮ ಅಕ್ಕ ಬಹಳ ಎಲ್ಲಿದ್ಲು ಗೊತ್ತಿರ್ತೈತಿ? ಎಲ್ಲೋ ಮೂಲೆ ಆಗ ಯಾವುದೋ ಒಂದು ಗೇಟಿನ ತುದಿಯಾಗ ನಿಂತು ಕತ್ತು ನೋಡ್ಕೋತ ಕಣ್ಣೀರು ಹಾಕ್ತಿದ್ಲು. ಕರೀಲೇ ಇಲ್ಲ. ಆಮೇಲೆ ಅವ್ರ ಮಕ್ಕಳು ಸನ್ಮಾನ ಮುಗಿದ ಮೇಲೆ ಅಕ್ಕನ ಕರ್ಕೊಂಡು ಹೋದ್ರು. ಆದ್ರೆ ಅಕ್ಕ ಮಾತ್ರ ಪ್ರಸವದಾಗ ಕೊರಗಿ ಆಸ್ತಮಾ ಸೇರ್ಕೊಂತ ಹಾಕಿದ್ದೀನಿ. ಅಲ್ಲ, ಆಸ್ತಮಾ ಸೇರ್ಕೊಂಡ್ರೆ ಆಕೆ ಹಾಡೋದು ಬಿಡಲಿಲ್ಲ, ಹಾಡ್ಕೋತಾನ ಇತ್ತು. ಒಂದು ದಿನ ಆಸ್ತಮಾ ಹೆಚ್ಚಾಗಿ ಹಾಡ್ತಾ ಇರ್ಬೇಕಾದ್ರೆ ವೈಮನಸ್ಸಿತ್ತು, ಇಲ್ಲ ಅಂತಲ್ಲ. ಆದ್ರೆ ವೇಷ ಸಾರಿಸೋ ಭಾವನೆ ಇತ್ತು, ಗೌರವ ಇತ್ತು, ಪ್ರೀತಿ ಕೂಡ ಬಹಳ ಇತ್ತು. ಸಮನ್ವಯ ಸಾಮರಸ್ಯ. ನಾನು ಮೊಹಮ್ಮದ್ ರಫಿ ಮುಸಲ್ಮಾನ್ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ನಾವು ಭಕ್ತಿ ಗೀತೆಗಳನ್ನ ಮನಸ್ಸು ತುಂಬಿ ಹಾಡ್ತಿರ್ತೀವಿ. ನಮಗೆ ಅಲ್ಲ ಬೇರೆ, ಕೃಷ್ಣ ಬೇರೆ ಅಂತ ಎಂದೂ ನಮಗೆ ಅನಿಸ್ಲೇ ಇಲ್ಲ. ನಾವು ಹಾಡಿದ ಹಾಡನ್ನ
पागल, कब से तू आई है मेरे जिंदगी में, तब से हो गया हूं मैं बर्बादी। अमीरा नाटक वाले ನಾಟಕ ನಾಟಕ ಅಂತ ಹೇಳ್ತೆ ಹಾಗ ಮಾಡ್ಲಿಕ್ಕತ್ತೀನಿ ನಾ. ಅಮೀರಾ, ನೀನು ಬಾಳ ಹೊತ್ತ ನಾಟಕ ಮಾಡ್ತಿ, ಅಭಿನಯ ಮಾಡ್ತಿ ಅಂತ ಹೇಳಿ ಮಂದಿ ಎಲ್ಲ ಹೊಗಳ್ತಾರೆ. ನನ್ನ ಮುಂದನ ಅಭಿನಯ ಮಾಡ್ಲಿಕ್ಕತ್ತಿ, ನನಗ ದೋಖಾ ನೀಡ್ಲಿಕ್ಕತ್ತಿ, ಹೆಚ್ಚುಗಳ ಜೊತೆ ಓಡಾಡ್ಲಿಕ್ಕತ್ತಿ ನೀನು. ನಾಟಕವಾಲಿ ನನಗೇನ್ ಬೇಕಾಗೈತೆ ಅಂತ ನಿನಗೆ ಗೊತ್ತಿಲ್ಲಗ? ಶೂಟಿಂಗ್ದಾಗ ಯಾರ್ಯಾರಿದ್ರ? ಇತ್ತೀಚೆಗೆ ಡೈರೆಕ್ಟರ್ಗಳ ಜೋಡಿ ಬಹಳ ಸಮಯ ಕಡಿಲಿಕ್ಕತ್ತಿ ಅಂತ ನನಗೆಲ್ಲ ಗೊತ್ತೈತಿ. ಇಡೀ ಬಾಂಬೆದಾಗ ನಿನ್ನ ಸುದ್ದಿ ಐತಿಲ್ಲ. ಅಮೀರ್ ಭಾಯ್ ನಟನೆಯಲ್ಲಿ ಮಹಾನಟಿ, ಗಾಯನದಲ್ಲಿ ಮಹಾಗಾಯಕಿ, ಕಣ್ಣು ತುಂಬಿಗಳನ್ನ ಸೆಳೆಯೋ ಆಕರ್ಷಕ ಹೂವು. ನನಗೆ ಗೊತ್ತಾಯ್ತೇನ ನಿನಗ ನನ್ನ ಸಮಕ್ಕೆ ಆಕ್ಟಿಂಗ್ ಮಾಡಕ್ ಬರಂಗಿಲ್ಲ. ಏನ್ ನಾಟಕವಾಲಿ बंद कर अपनी नाटक, जाकर स्टेज का ऊपर कर, जो ताली बजाता है. ನೀವು ಸಿನಿಮಾ ಮಂದಿ, ನಿಮಗೇನು ಗೊತ್ತೈತಿ? ಕ್ಯಾಮ್ರಾ ಮುಂದ ಚಲೋ ಚಲೋ ಅರ್ಬಿ ಹಾಕೊಂಡು ನಿಂತ್ಬಿಟ್ರೆ ಯಾರು ನಟ ಆಗೋದಿಲ್ಲ, ನಟಿ ಆಗೋದಿಲ್ಲ. ನಮ್ಮ ಹಸಿವು ಶಕ್ತಿ ಇರೋದು ಈ ನಮ್ಮ
ಮೆಚ್ಚಿದ್ದು ಇದೆಲ್ಲ ನಾಟಕದಾಗ ಎಷ್ಟೊಂದು ಹೊರಟಿದ್ರೆಲ್ಲ ರಾತ್ರಿ ಹಗಲು ಬೆಳಕನ ಅದೆಲ್ಲ ಮತ್ತ ಹೋಗಿದ್ದು ಹಂಗ ಹೇಳಿ ನಾಟಕವಾದಿ ಅಲ್ಕರ ನಾಟಕ ಊಟಿಗೆ ಮುಗಿದ ಎಷ್ಟೊತ್ತಿಗೆ ಮನೆಗೆ ಎಷ್ಟೊತ್ತಿಗೆ ಬಂದಿದ್ದೆ ಯಾವ ಕೂಡ ಹೋಗಿದೆ ಎಷ್ಟೊತ್ತಲ್ಲ ನೀನು ನೀವು ನನ್ನನ್ನು ಅಷ್ಟ ಪ್ರೀತಿ ಮಾಡ್ತೀರಿ, ಆದ್ರೂ ನನ್ನೆಲ್ಲ ಸಂಶಯ ಪಡ್ತೀರಿ, ಹೊಡಿತೀರಿ, ಬಡಿತೀರಿ, ಸಿಗರೇಟ್ ಸುಡ್ತೀರಿ, ಎಲ್ಲ ಸಹಿಸ್ಕೊಂಡೆ ನಾನು ನಿಮ್ಮಿಂದ, ಆದ್ರೂ ತ್ರಾಸ ಕೊಡ್ತೀರಿ. ನಿಮಗೆ ಹೇಳೇನಿ ಕುಡಿಬೇಡ್ರಿ, ಕುಡಿದ್ರಿಂದ ನೀವು ಮನುಷ್ಯರಾಗೋದಿಲ್ಲ, ಸೈತಾನ್ ಹಾಕಿರಿ ನೀವು, ಸೈತಾನ್. ನಾನೇನೆಲ್ಲ ಕೊಟ್ಟೇನಲ್ರಿ ನಿಮ್ಗೆ, ಯಾಕ್ರಿ ನೀ ದುಡ್ದಿದ್ದೆಲ್ಲ ತಗೊಂಡು ಹೋಗಿ ನಿನ್ ತವ್ರ ಮನೆಗೆ ಕೊಡ್ತೀನಿ. ನಿನ್ನ ತಮ್ಮನಿಗ ಟಾಕೀಸ್ ಅಮೀರ್ ಟಾಕೀಸ್ ಕಟ್ಟಿಸ್ಕೊಡ್ತೀನಿ. ನಿನ್ನ ಸಮಯನ ಡೈರೆಕ್ಟರ್ಗಳ ಜೋಡಿ ಕಳಿಲಿಕ್ಕತ್ತಿ ನನಗೆ ಕೊಟ್ಟಿ ಸಿರ್ಫ್ ಧೋಖಾ ಧೋಖಾ ದಿಯಾತು. ನಿಮ್ಗ ನನ್ನನ್ನ ಕೊಟ್ಟೇನಿ, ನಾ ಏನು ನಿಮ್ಗೆ ಧೋಖಾ ಮಾಡೇನಿ ಹೇಳ್ರಿ. ಉಪ್ಪಿನಕಾಯಿ ಹಾಕೊಂಡು ನೆಕ್ಲೆ ನೀನ ನನಗಾಗಿ ಎದುರು ಮಾತಾಡ್ತೀನಿ, ನನಗ ನಟನೆ ಪಾಠ ಹೇಳ್ಕೊಡ್ತಿ, ನನಗ ಧೋಖಾ ಕೊಡ್ತಿ. ಇನ್ನು ಮುಂದ ನಂದು ನಿಂದು ಸಂಬಂಧ ಖತಮ್. ಹಾ ಖತಮ್. ಬಣ್ಣ ಹಚ್ಚೋದು ನಿಲ್ಸ್ತಾನಲ್ಲ, ಹಾಡೋದು ನಿಲ್ಸ್ತಾನಲ್ಲ, ಶೂಟಿಂಗ್ ಹೋಗಿ ಇನ್ನೊಬ್ಬರು ಕೂಡ ಪಾತ್ರ ಮಾಡೋದು ನಿಲ್ಸ್ತಾನ. ಸುಳ್ಳು ನಿನ್ನದು ಗೊತ್ತಲ್ಲ. ಇದ ಬೇಕಿದ್ದಲ್ಲ ನಿನಗ? ನಾ ತಲಾಕ್ ಕೊಟ್ಟಿನಂದ್ರ ನಿನ್ನ ಕೆಲಸ ಸಲೀಸಾಗ್ತದ? ನಾಟಕವಾಲಿ, ನಾನ್ ನಿನಗ ತಲಾಕ್ ಕೊಡಂಗಿಲ್ಲ. ನೀನು ಪೂರ್ತಿ ಹಿಂಗ ನರಳಿ ನರಳಿ ಸಾಯ ನೀನು ಈಚೆ ಹೆಣ್ಣೆ. Yeah.
ಮಂದಿ ಆಡೋ ಚುಚ್ಚಿದ ಮಾತಿಗೆ ಅಲ್ಲ ಬರಬೇಕು ಬರ್ಬಾರ್ದು ತನ ಒಳಗಾಗಿದೆ. ನನ್ನೊಳಗಿರೋ ಕಲಾವಿದನಿಗೆ ನಾನು ಮೋಸ ಮಾಡಲ್ಲ. ನಾನು ಮತ್ತೆ ಬಣ್ಣ ಹಚ್ಚಬೇಕು, ನಾನು ಪಾತ್ರ ಮಾಡಬೇಕು. ನನಗಾಗಿ ಶಿಲೆಗಳಿಗೆ ಮಂದಿ ಹಾಳೈತಿ. ನನ್ನ ಮಾತು ಕೇಳಿದ ಚಪ್ಪಲಿ ಕಟ್ಟಬರಿಗಿರೋ ಹಾಳೈತಿ. ನಾನು ಮತ್ತೆ ಬಣ್ಣ ಹಚ್ತೀನಿ, ನಾನು ಮತ್ತೆ ಹಾಡ್ತೀನಿ ಇಲ್ಲೇ. ಹಾಡ್ತೀನಿ. ಅವಳು ಹಾಡೋದನ್ನ ಕೇಳ್ತಾ ಇದ್ದೆ ಬೇಕು ಅಂತ. ಅದು ನಾನು ಮಾತಿನಲ್ಲಿ ಇರೋದಕ್ಕಾಗಲ್ಲ. ಕಲಾವಿದೆ ಇಷ್ಟು ಆಕರ್ಷಣೆ ಅದೇನು ಮಾಡ್ತಾಳೆ? ಪಾತ್ರಗಳು ಕುಣಿತವೆ, ಆದರೆ ಆಡ್ಕೊಂಡು ಅಭಿನಯ ಮಾಡ್ತಿದ್ದೆ. ಬೇಟಿ ಕಣ್ಣನ್ನ ವಾಪಸ್ ತೆಗೆಯೋಕ್ಕಾಗದೆ ಅಮೀರ್ ಬಾಯಿಯನ್ನೇ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಕರ್ನಾಟಕದಿಂದ ಬಂದ ಒಬ್ಬ ಹೆಣ್ಮಕ್ಳು ನನ್ನ ಮನಸ್ಸಲ್ಲಿ ಇಷ್ಟು ಹೀರೋಗೊಳ್ತಾ ಇದ್ದಾರೆ. ಎಲ್ಲರೂ ನನ್ನ ನಾವು ಬ್ಲ್ಯಾಕ್ ಮೇಲ್ ಪತ್ರಕರ್ತ ಅಂತ ಕರೀತಾರೆ. ಆದರೆ ಅಮೀರ್ ಬಾಯಿ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಹೀಗೆ ಅಮೀರ ನನ್ನ ಮನಸ್ಸಲ್ಲಿ ನೆಲೆಸಿರೋ ಹಾಗೆ ಇನ್ನೂ ಅದೆಷ್ಟು ಜನರ ಮನಸ್ಸಲ್ಲಿ ನೆಲೆಸಿದಾಳೋ ಏನು. ನೀವೆಲ್ಲರೂ ಕೂತಿದ್ದೀರಲ್ಲ, ನಿಮ್ಮದ್ದು ಒಬ್ಬರು ನಿಮ್ಮ ಜಗತ್ತಿನ ಕನಸಿನ ರಾಣಿ ಇದ್ದಾಳೆ ಅಂದರೆ ನೀವು ಹೇಳದೇ ಇದ್ರು ಅದು ವಾಸ್ತವ ಸತ್ಯ. ಅಮೀರ್ ಬಾಯಿ ಮನಸ್ಸನ್ನು ಮಾಡುವ ಕನಸಿನ ರಾಣಿಯವರು. ನನಗೆ ಜೀವನನ ಬ್ಯಾಸರ ಐತಿ. ನಾನು ಇದಕ್ಕೆ ತುಂಬ ಚೆನ್ನಾಗಿ ಹೋಗ್ತೀನಿ. ಈ ಚಲೋ ನೋಡ್ಕೊಳ್ಳೋದು ಅಂದ್ರೆ ಏನ್ರಿ? ಯಾವುದೇ ಕಷ್ಟ ನೋವಾಗ್ಲಾರ್ದಂಗೆ ನೀವು ನನ್ನ ನೋಡ್ಕೊತೀರಿ. ಇವರು ನನ್ನ ನೋವಾಗ್ಲಾರ್ದಂಗೆ ನೋಡ್ಕೊತೀರ. ತಮಾಷೆ ಅಲ್ಲ, ಭಾವನೆ ಅಂತೀರಾ? ಅಯ್ಯೋ ಭಾವನೆಯ ಈ ಭಾವನೆಗೆ ನಾನು ಒಳ್ಳೆ ಮೀರಾ ಅದೆಲ್ಲ ಬಿಡೋದಿಲ್ಲ. ನೋಡು, ಪತ್ರಿಕೆಯಲ್ಲಿ ನಿಮ್ಮ ಬಗ್ಗೆ ನಾನು ಏನೆಲ್ಲ ಬಂದಿದ್ದೀನಿ ನೋಡೋದಿಲ್ಲ. ಪತ್ರಕರ್ತರು ನೀವು ಹೇಗೆ ಬರೆದಿರ್ತೀರಿ? ಗಂಡನನ್ನು ಬಿಟ್ಟ ಅಮೀರ. ಇದ ಹೌದಲ್ಲಿ ಬರ್ದಿರೋದು. ಮೀರಾ ಯಾಕೆ ಮಾತಾಡ್ತಿದ್ಯಾ?
ಮದುವೆ ಮಾಡ್ಕೊತೀನಿ ನೀವು ನನಗೆ ಮದುವೆ ಸಾಕು ಸಹವಾಸದ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನನ್ನು ಒಪ್ಪಂಗಿಲ್ಲ ಇಲ್ಲ ಅಂತ ನೀವು ಒಪ್ಪೋದ ಕೂಡಲೇ ನಾವು ಒಪ್ಕೊಂಡ್ಬಿಡ್ತೀವಿ. ಈಗ ನಾನು ಅನ್ಬೋದು ಬ್ಯಾರೆನ ಬರೀತೀನಿ ಅಲ್ಲ? ಅದೆಲ್ಲ ಆಗಿಲ್ಲ ನಿನ್ನನ್ನು ಒಪ್ಕೊಂಡ್ರೆ ಚಿನ್ನ ಬುದ್ಧಿ ಸಂತೋಷವಾಗಿರೋಣ ನಿನ್ನ ಹೂವ ಚಿನ್ನ ನೀವು ನನ್ನ ಹೂವಾಗಿ ನೋಡ್ಕೊಳ್ಳೋದು ಬೇಡ, ಕೂತ ಉಳ್ಳಾಗಿ ಚುಚ್ಚುವುದು ಬೇಡ. ನಮಗೆ ಸಿಗೋ ಬೆಲೆ ಸಿಕ್ಕ ನಮಗೆ ಬೆಲೆ ಕೊಡೋದನ್ನು ಕಲಿಬೇಕು. ಬೆಲೆ ಕೊಡು. ವಿಷಯಕ್ಕೆ ಹೋಗ್ಬೇಡ ಇಲ್ಲ ನಮ್ಗೆ ಯಾವ ಸ್ವತಂತ್ರ ಬಣ್ಣ ಬಣ್ಣ ಹಚ್ಚಬೇಡ, ಮಾತ್ರ ಮಾಡಬೇಡ ಅಂತ ಅನ್ನೋದಿಲ್ಲ ಹೌದಿಲ್ಲ? ಯಾರು ಕೂಡಾಗ ಮಾತಾಡಿದ್ರ ಸಂಶಯ ಕೊಡೋದಕ್ಕೆ ಗೊತ್ತಿಲ್ಲ. ಯಾರಾದರೂ ಬರಬಹುದು ಚಿನ್ನ ಮಾಡೋದು ನನ್ನ ಭಾಗ್ಯ ಅಂತ ಅನ್ಕೊಂಡಿದ್ದೆ. ನಿನ್ನ ಕೈ ಬಿಡೋದಿಲ್ಲ, ನಿನ್ನ ಕೂಡ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳ್ಕೊಂಡ ಬರ್ತೀನಿ. ಕೂಡಿಸೋದನ್ನ 4 ದಿವಸ ಬಾರವ ವಾರ ನಂದೇ ದಿವಸ ತಿಂಗಳು ಬರೋದೇ ಇಲ್ಲ. ಸುಳ್ಳು ಹೇಳೋದು ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಈ ಹೋಗೋಣ ನನ್ನ ವರ್ಷ ಎಲ್ಲರೂ ಹೆಣ್ಣು ಬಂದರು ಹತ್ತು ಹೋಗೋದು. ಏ ಜೀವಿ ಯಾಕೆ ದಿನ ಪೂರ ಕೂಡ ಮಾಡ್ತಾ ಕೂತಿರೇಗ ಬಿಡಿ ಎಲ್ಲ ಏನ್ ಮಾಡ್ತಾರೆ ಸಾಕು ಬಿಡೋದು. ಪಾಪದು ನಮಿಸ್ಬೇಕು. ಬಾ ನಮಸ್ಕಾರ ನಾನು ಕುಸ ನಮಸ್ತೆ. ನೀನೇ ಕೊಡಬ ಬಿಡಿ ಸತ್ಯ ಎಲ್ಲ ಮಾಡಿ ಬಿಡಿ. ಅದಕ್ಕೆ ಕುಡಿಯೋ ಬಂದಿಲ್ಲ. ಈ ಸಪ್ಪ ಚಾ ಯಾರು ಕುಡಿತಾರೆ?
ಇದು ಮಾತ್ರ ನನಗೆ ಬೇಕು. ಮುಂಜಾನೆಯಿಂದ ಸಂಜೆ ತನಕ ಶೂಟಿಂಗ್ ಆಗಿರ್ತೀವಿ. ಎಲ್ಲರೂ ಕೂಡ ಮಾತಾಡ್ತಿರ್ತೀವಿ. ಹೊತ್ತು ಹೋಗಿದ್ದ ಗೊತ್ತಾಗೋದಿಲ್ಲ. ಆದ್ರೆ ಮನೆಗೆ ಬಂದಿದ್ದೆ ನಾನು ಯಾಕಾದ್ರೂ ಮನೆಗೆ ಬಂದು ಅಂತ ಅನಿಸ್ತು. ಈ ಕತ್ಲರ ಯಾಕೆ ಒಂದು ದಿನ ತುಂಬ ನಿದ್ದೆ ಮಾಡಬೇಕು ಅಂತ ಅನ್ಸುತ್ತೆ. ಔಷಧಿ ಇಟ್ಕೊಳ್ಬೇಕು ಬ್ಯಾಡ್ರಿ ಒಂದು ತಿಂಗಳಾಯ್ತು ನಿದ್ದಿನ ಮಾಡಿಲ್ಲ. ಗಂಡಸರಾದ್ರ ಏನೇನೋ ಸಮಾಧಾನ ಮಾಡಿಕೊಡ್ತಾರೆ. ಹೆಣ್ಮಕ್ಳು ಬಂದಾಗ ಬಂದ್ಬಿಡ್ತೈತಿ, ಏನೇನೋ ಶುರು ಆಗ್ಬಿಡ್ತೈತಿ. ಹಂಗೈತಿ ನಮ್ಮ ಜೀವನ. ಹುಡುಗ ಇದ್ದು ಹುಡುಗಿದೆ ಮುಂಬೈ ಹಾಡು ನಟಿಯಾಗಿದೆ, ದೊಡ್ಡ ಹಾಡು ನಟಿಯಾಗಿದೆ, ಕಥಾನಾಯಕಿಯಾಗಿದೆ. ಅಮೀರ್ ಬಾಯಿ ಕರ್ನಾಟಕಿ ಹಾಡು ನಟಿ, ರಂಗ ನಟಿ ಅಮೀರ್ ಬಾಯಿ ಕರ್ನಾಟಕಿ. ನಾನು ಬಾಂಬೆದಾಗ, ಆದ್ರೆ ನಾನು ಕರ್ನಾಟಕದ ಹೆಸರಂತ ನನ್ನ ನೆಲದ ಭಾಷೆ, ಮಾತೃ ಭಾಷೆ ಅದನ್ನ ಗಟ್ಟಿಗೆ ನೆಲ ಊರ್ದಾಕಿ ನಾನೊಬ್ಬಕ್ಕೆ ಅಮೀರ್ ಬಾಯಿ ಕರ್ನಾಟಕಿ. ನಾನು ಬಣ್ಣ ಹಚ್ಚಿ ಪಾತ್ರ ಮಾಡೋದ್ರಿಂದ ಎಷ್ಟು ಹೊಗಳ್ತಿದ್ರು, ಎಷ್ಟು ಆರಾಧಿಸಿದ್ರು. ನಂಗೆ ಯಾರು ಇಲ್ಲ ಅಂತ ಹೊಡ್ತಿದ್ರು. ಏನು ರೂಪ, ಏನು ಹಾಡುಗಾರಿಕೆ. ಯಾರೂ ಇಲ್ಲ. ನಿಮ್ಗೊಂದು ಮಾತು, ಈ ಹೊಗಳೋ ಗಂಡಸನ್ನ ಒಟ್ಟ ನಂಬಬೇಕು. ನೀನು ಗಂಡಸ, ಆದ್ರ ಏನು ಗಂಡಸಿದ್ದಿ ನೀನ್ ಅಂದ್ಬಿಟ್ಟೆ. ಇಲ್ಲ, ನಿನಗೂ ಬಾಯಿ ಇದ್ದಿದ್ರ ನೀವು ಹೋಗಲ್ಲ. ಅದಿಲ್ಲ ಕಡಾಗಿಲ್ಲ ಮನುಷ್ಯನ ಪ್ರಾಣಿಗಳನ್ನು ನಂಬಬೇಕು. ಬೆಕ್ಕದಲ್ಲಿ ಏನು ನಾಲ್ಗಿಂದ ಎಲ್ಲ ಸ್ವಚ್ಛ ಮಾಡ್ತೈತಿ. ಅದು ಹೊಲಸೈತು ಏನೈತೆ ಅಂತ ಗೊತ್ತಾಗ್ತದೆ. ಅದರ ಅರ್ಥ ಮನುಷ್ಯ ಕೂಡ ನಮ್ಮೊಳಗಿರೋ ಹೊಲಸನ್ನ ನಾವ ಸ್ವಚ್ಛ ಮಾಡ್ಕೋಬೇಕು. ಇದು ಹೆಂಗ ನನ್ನ ಮೈಯ ಕಾಲ ಸ್ವಚ್ಛ ಮಾಡ್ಕೊಳ್ತೈತಿ ಹಂಗ ನನ್ನ ಶಿವಿ ಇದು, ನನ್ನ ಶಿವಿ ಇದು. ನಮ್ಮ ಅಕ್ಕ ಗೊಬ್ಬರ ಹಾಕಿ ರುದ್ರಾಂಬೆ ಮಾಡ್ತಿದ್ದೆ. ನಾನು ಚೆನ್ನಮ್ಮ ಮಾಡ್ತಿದ್ದೆ. ಕಬ್ಬ ಕೊಡಬೇಕೆ ನಿನಗೆ ಕಬ್ಬ. ಪಾತ್ರ ಮಾಡ್ಬೇಕು ಅನಿಸ್ತೈತಿ, ಮಾಡ್ಬೇಕು ಅನಿಸ್ತೈತಿ, ಕುಡಿಬೇಕು ಅಂತ ಅನಿಸ್ತೈತಿ ಕಳೆದ. ಆದ್ರೆ ಪಾತ್ರ ಮಾಡಕ್ಕ ಸಣ್ಣ ಸಣ್ಣ ಹುಡುಗಿಯರು ಬಂದ್ರು. ನಾವು ಬರ್ತಾ ಹೋಗ್ತೀವಿ. ಹೀಗಾಗಿ
ಜೀವಿ ಯಾರು ಬರುವುದಿಲ್ಲ. ಬರು ಮುಂದನ ಒಬ್ಬಕ್ಕೆ, ಹೋಗು ಮುಂದನ ಒಬ್ಬರ ನಡಬರ್ಕೊಂಡು ನಾವು ನಂಬ್ಕೊಂಡಿದ್ದೀವಿ, ನಮಗಾಗಿ ಇರುವಂತ ಸರ್ವಸ್ವನ ಕೊಡ್ತೀವಿ. ಆದ್ರೆ ನಮಗಾಗಿ ಯಾರು ಇರುವುದಿಲ್ಲ. ನಮಗೆ ನಾವ ಹೌದಿಲ್ಲ. ಮಾತು ಹೇಳ ಶ್ರೀ ಹೇಳ, किसी ने मुझसे पूछा कैसी हो, किसी ने मुझसे पूछा कैसी हो, मैंने कहा जिंदगी में गम है, गम में दर्द है, दर्द में मजा है, हम मजे में है. No
ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಗಾಡಿ ಓಡಿಸೋರಿಗೆ ಒಂದು ಸೂಚನೆ ಕೂಡ ಹೇಳ್ತಾ ಇದ್ರು. ನೋಡಯ್ಯಪ್ಪ, ಯಾವ್ದಾ ಕಾರಣಕ್ಕೂ ನೀನು ಕುತ್ತಿಗೆ ಚಾಟ್ಯ ಹಿಡಿಯಲಿಲ್ಲ. ಹೀಗೆ ಕರ್ಕೊಂಡೋಗಿ ನನ್ನ ಮನೆ ಸೇರಿಸ್ಬೇಕು. ನೀವೇ ಹೇಳಿ, ನಿಜದಲ್ಲಿ ಅವಳೊಬ್ಳು ಅಂತಃಕರಣಿ ತಾನೆ? ಅಮಿತಾಯವರು ಶಾಲೆಯಲ್ಲಿ ಒಬ್ರು ಹೆಣ್ಣಿಸಿದ್ರು. ಅವ್ರ ಹೆಸರು ಮುತ್ತೋಜಿ ಮೇಡಮ್ ಅಂತ. ಯಾವಾಗಲೇ ಅಮಿತಾಯವರು ಬಿಜಾಪುರದಿಂದ ಬಂದ್ರು, ಅವರು ಅಮಿತಾಯವರನ್ನ ಕರೆಸಿ ಹಾಡು ಹೇಳಿದ್ರು. ಅಮಿತಾಯವರು ಕೂಡ ತುಂಬಾ ಪ್ರೀತಿಯಿಂದ ಗುರುಭಕ್ತಿಯಿಂದ ಹಾಡು ಹೇಳಿದ್ರು. ಅಮೀರ್ಬಾಯಿಯವರು ಬಾಂಬೆ ಸೇರ್ಕೊಂಡಿದ್ರು. ತನ್ನ ಊರು, ತನ್ನ ನೆಲ, ತನ್ನ ಭಾಷೆ, ತನ್ನ ಜನಗಳನ್ನ ಮರ್ತಿರ್ಲಿಲ್ಲ. ತನ್ನ ಊರಿನವರು ಯಾರೇ ಕಷ್ಟ ಅಂತ ಬಂದು ನಾಟಕದಲ್ಲೋ ಸಿನಿಮಾದಲ್ಲೋ ಅವರಿಗೆ ಕೆಲಸ ಕೊಡಿಸಿ ಸಹಾಯ ಮಾಡ್ತಾ ಇದ್ರು. ತನ್ನ ಊರಿನ ಬಗ್ಗೆ, ಊರಿನವ್ರ ಬಗ್ಗೆ ಸದಾ ಮಮತೆ ಇದ್ದಂತಹ ಮಮತಾ ಮಹಿಯಾಗಿ ಈಗಿದ್ದ ಅಮೀರ್ಬಾಯಿ ಕನ್ನಡ ರಂಗಭೂಮಿಯ ಚರಿತ್ರೆ, ಭಾರತೀಯ ಚಲನಚಿತ್ರ ರಂಗದ ಇತಿಹಾಸ, ಕನ್ನಡದ ಮೂಲಕ ಮಹಾತ್ಮ ಗಾಂಧಿಯನ್ನು ತಲುಪಿದ ಧೀಮಂತ ಮಹಿಳೆ. ಇಡೀ ಬದುಕನ್ನೇ ನಟನೆಗಾಗಿ ಮುಡಿಪಾಗಿಟ್ಟ ಅಮೀರ್ಬಾಯಿ ಮಧುಮೇಹ ಮತ್ತು ಪಾರ್ಶ್ವವಾಯು ರೋಗದಿಂದ ಬಳಲ್ತಾ ಇದ್ರು. ಆದರೆ ಯೋಗಿಷ್ಠ ಸಮಾಜ ಅವ್ರ ಕಾಯಿಲೆಗಳನ್ನ ಹೆಚ್ಚು ಮಾಡಿದ್ರು. ಅದು ಮನಸ್ಸಿನಿಂದ ಅಮೀರ್ಬಾಯಿ ಆರೋಗ್ಯವಂತರಾಗಿತ್ತು. Thank you.
ಜೋಹಾರ್. ಮಂಜುಳಾ ಮನಸ್ಸು ಬೆಳಕು ರವಿಶಂಕರ್ ಬೆಳಕು ಮಂತ್ರವನ್ನು ಕೊಟ್ಟಿರುವಂತಹ ಪ್ರಹ್ಲಾದ ದೇಶಪಾಂಡೆ ಅವರು ಕೊಟ್ಟಿರುವಂತಹ ವಿದ್ಯಾವಂತರ ಸಂಘದಲ್ಲಿ ಕರ್ನಾಟಕದ ಹೆಸರನ್ನ ಪ್ರಪಂಚದಾದ್ಯಂತ ಮಾಡಿದಂತಹ ಅಮೀರ್ಬಾಯಿ ಕರ್ನಾಟಕಿ ಆ ಒಂದು ಅದ್ಭುತವಾದಂತಹ ರೂಪಕವನ್ನು ಮಾಡಿದಂತಹ ಹೆಲನ್ ಮೈಸೂರು ಅವರನ್ನ ವಿಶೇಷವಾಗಿ ಎಲ್ಲ ಕಲಾವಿದರ ಪರವಾಗಿ ಅಭಿನಯಿಸ್ತಾ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ನಾಡ ಕಂಡ ಅತ್ಯಂತ ಶ್ರೇಷ್ಠ ಕಲಾವಿದೆ ಸಾಕವ್ವ ನಮ್ಮ ಮುಂದೆ ಇದ್ದಾರೆ. ಶ್ರೀಮತಿ ಉಮಾಶ್ರೀ ಅದ್ಭುತವಾದಂತಹ ಕಲಾವಿದೆ. ಆ ಕಲಾವಿದೆಗೆ ಇವತ್ತು ವಿಶೇಷವಾದ ಪ್ರಶಸ್ತಿಯನ್ನು ಕೂಡ ತೆರೆಸಮ ಪ್ರಶಸ್ತಿ. ಅಮೀರ್ಬಾಯಿ ಕರ್ನಾಟಕಿ ಈ ರೂಪಕವನ್ನ ನೋಡ್ತಾ ಇದ್ದಾಗ ಒಟ್ಟಾರೆ ರಂಗಭೂಮಿಯ ಕಲಾವಿದೆಯರನ್ನ ಅಮೀರ್ಬಾಯಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂತ ಒಬ್ಬ ಅಪರೂಪದ ಕಲಾವಿದೆ ಮಾತಾಡ್ತಾ ಆ ಕಲಾವಿದೆ ಹೇಳ್ತಾರೆ, ನಮಗೆ ಉಳಿಸಲು ಅಷ್ಟೇ ಅರಮನೆಯೂ ಅಷ್ಟೇ ಸಮಸ್ಯೆಗಳಲ್ಲೇ ಕಲಾವಿದೆ ಆಗುವುದಿಲ್ಲ ಅಥವಾ ಸಮಸ್ಯೆಗಳಲ್ಲೇ ಅರಳುವ ಕಲಾವಿದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದನ್ನು ನೋಡಿದಾಗ ಬೆಂಕಿಯಲ್ಲಿ ಅರಳಿದ ಹೂವು ಅನ್ನುವಂಥದ್ದು ನಮಗೆ ನೆನಪಾಗ್ತದೆ. ಅಂಥ ಬೆಂಕಿಯಲ್ಲಿ ಅರಳಿದ ಹೂವು ರಂಗಭೂಮಿ ಕಲಾವಿದೆ. ಇಂಥ ಕಲಾವಿದೆಯರ ಬದುಕನ್ನು ನೋಡ್ತಾ ಇದ್ದಾಗ ಇನ್ನೊಂದು ಅಪರೂಪದ ಚಿತ್ರ ನೆನಪಾಗ್ತದೆ, ರಂಗನಾಯಕಿ. ಪುಟ್ಟಣ ಕಣಗಾಲ್ ಅವರು ನಿರ್ಮಿಸಿದಂಥ ರಂಗನಾಯಕಿ ಯಾವ ರೀತಿ ತನ್ನ ಬದುಕಲ್ಲಿ ನೋವನ್ನು ಅನುಭವಿಸಿ ಜನರಿಗೆ ಅಥವಾ ರಸಿಕರಿಗೆ ಅಭಿನಂದನೆಯನ್ನ ಅಥವಾ ರಸಿಕರಿಗೆ ಆನಂದವನ್ನ ನೀಡಿದಳು, ಹಾಗೆ ಅಮೀರ್ಬಾಯಿ ಕರ್ನಾಟಕಿಯ ಬದುಕು ಕೂಡ ನಮಗೆ ವಿಶೇಷವಾಗಿ ಕಾಣಿಸ್ತದೆ. ಇಂಥ ಕಲಾವಿದೆಯರ ಬದುಕಿಗೆ ಒಬ್ಬ ಕಲಾವಿದೆ, ಇವತ್ತು ಒಬ್ಬ ಕಲಾವಿದೆ ಇನ್ನೊಂದು ಕಲಾವಿದೆಗೆ ಇನ್ನೊಬ್ಬ ಶ್ರೇಷ್ಠ ಕಲಾವಿದೆಯ ಪ್ರಶಸ್ತಿಯನ್ನು ಇವತ್ತು ನೀಡ್ತಾ ಇದೆ. ಅಮೀರ್ಬಾಯಿ ಕರ್ನಾಟಕಿ ಅವರ ಪಾತ್ರವನ್ನು ಮಾಡಿದಂಥ ಹೆಲನ್ ಮೈಸೂರು ಅವರು ತೆರೆಸಮ್ಮ ಹೆಸರಲ್ಲಿ ಖ್ಯಾತ ಕಲಾವಿದೆ ಉಮಾಶ್ರೀ ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇರುವುದು ಅತ್ಯಂತ ಶ್ಲಾಘನೀಯವಾದಂಥ ಕಾರ್ಯ. ಒಂದು ವಿಷಯ ಇಲ್ಲಿ ಪ್ರಸ್ತಾಪ ಮಾಡಬಹುದು, ಅವರು ಮಾನ್ಯ ಸಚಿವರು ಕೂಡ ಆಗಿದ್ದಂಥವ್ರು ಉಮಾಶ್ರೀ ಅವರು. ಇವತ್ತು ಸರ್ಕಾರ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು, ಕಲಾವಿದೆಯರ ಬದುಕನ್ನ ನೋಡಿದಾಗ ಎಷ್ಟೋ ಸರಿ ಎಲ್ಲ ಕಲಾವಿದರು ಕೂಡ ಅವರು ಸಶಕ್ತರಾಗಿಲ್ಲ, ಎಲ್ಲ ಕಲಾವಿದೆಯರು ಕೂಡ ಉತ್ತಮ ಸ್ಥಾನದಲ್ಲಿ ಇಲ್ಲ. ಆದರೆ ಕಲೆಗಾಗಿ ಮನರಂಜನೆಗಾಗಿ ತಮ್ಮ ಬದುಕನ್ನು ಅರ್ಪಿಸಿಕೊಂಡಿರ್ತಾರೆ. ಇದು ನೋಡ್ತಾ ಇದ್ದಾಗ ನಮಗೆ 2 ಗಂಟೆ 3 ಗಂಟೆ ಅವರು ರಂಗದ ಮೇಲೆ ಆ ಬೆಳಕಿನಲ್ಲಿ ಅವರು ಅಭಿನಯಿಸಿದಾಗ ನಾವೆಲ್ಲ ಜೋರಾಗಿ ಚಪ್ಪಾಳೆಯನ್ನು ತರ್ತೀವಿ. ಆದರೆ ಅವರ 22 ತಾಸು 20 ತಾಸು ಸೈಡ್ ರಂಗದಲ್ಲಿ ಕತ್ತಲಿನಲ್ಲಿ ಇರ್ತದೆ. ಹಾಗೆ ಅವರ ಬದುಕು ಕೂಡ ಕತ್ತಲಿನಲ್ಲಿ ಇರ್ತದೆ. ಆ ಕತ್ತಲಿರುವಂತಹ ಕಲಾವಿದೆಯರನ್ನ ಸಾಕಬೇಕಾದಂತಹ ಕಲಾವಿದೆಯರ ಬದುಕನ್ನ ಹಸನುಗೊಳಿಸುವಂತಹ ಒಂದು ಕೆಲಸ ಸಮಾಜದ್ದಾಗಿದೆ, ಸರ್ಕಾರದ್ದಾಗಿದೆ. ಆ ಹಿನ್ನೆಲೆಯಲ್ಲಿ ಎಷ್ಟೋ ಸಲ ಅನಿಸ್ತದೆ, 60 ವರ್ಷದವರೆಗೆ 50 ವರ್ಷದವರೆಗೆ ನಾವು ಇವತ್ತು ಕಲಾವಿದೆಯರನ್ನ ನೋಡ್ತೀವಿ. ಹೀರೋಯಿನ್ ಆಗಿ ಅವರು ಬಹಳ ಕಡಿಮೆ ಅವಧಿಯಲ್ಲಿ ಜನಮನಸ್ಸನ್ನ ರಂಜಿಸ್ತಾರೆ. ಆದರೆ ಒಂದು ಹಂತ ದಾಟಿದ ಮೇಲೆ ಅವರ ಬದುಕು ಎಷ್ಟೋ ಸರಿ ಕತ್ತಲೆಗೆ ಈಡಾಗ್ತದೆ. ಹಾಗಾಗಿ ಸರ್ಕಾರ ಈ ಹಿನ್ನೆಲೆಯಲ್ಲಿ 60 ವರ್ಷ ದಾಟಿದಂತಹ ಕಲಾವಿದೆಯರಿಗೆ ವಿಶೇಷವಾದಂತಹ ಒಂದಿಷ್ಟು ಅನುದಾನ ಇತ್ಯಾದಿ ಪೆನ್ಷನ್ ಇತ್ಯಾದಿಗಳಿದೆ, ಇಲ್ಲಂತೇನಲ್ಲ. ಆದರೆ ಅದಕ್ಕೂ ಕೂಡ ಒಂದಿಷ್ಟು ವಿಶೇಷವಾದಂತಹ ಒಂದಿಷ್ಟು ಯೋಜನೆಗಳನ್ನು, ಒಂದು ತಜ್ಞ ಸಮಿತಿಯನ್ನು ಸ್ಥಾಪಿಸಿ ಆ ಒಂದು ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಏನು ಅಂಥೇಳಿ ಅಮೀರ್ಬಾಯಿ ಈ ಒಂದು ರೂಪಕವನ್ನು ನೋಡಿದಾಗ ಅನಿಸ್ತದೆ. ಆ ರೀತಿಯ ಸಾವಿರಾರು ಜನ ಕಲಾವಿದರು ಕನ್ನಡ ರಂಗಭೂಮಿಯನ್ನು ಬೆಳೆಸಿದವರಿದ್ದಾರೆ. ಅಂಥ ಕಲಾವಿದೆಯರ ಬದುಕನ್ನು ನಾವು ನೋಡ್ತಾ ಬೆಳೆದಂಥವ್ರು ಬಹಳ ಅಭಿಮಾನ ಅನ್ನಿಸ್ತದೆ. ಇವತ್ತು
ಕರ್ನಾಟಕ ಅನ್ನುವಂಥ ಹೆಸರು ಬರಲಿಕ್ಕೆ ವಿಶೇಷವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹೇಗೆ ಕಾರಣವಾಗಿದೆಯೋ, ಉತ್ತರ ಕರ್ನಾಟಕ ಹೇಗೆ ಕಾರಣವಾಗಿದೆಯೋ, ಹಾಗೆ ಕಲಾವಿದರು ಕೂಡ ಅಮೀರ್ ಬಾಯಿ ತನ್ನ ಮಾತಲ್ಲಿ ಹೇಳ್ತಾಳೆ, ಕರ್ನಾಟಕ ಅಂತ ನನ್ನ ಜೊತೆಗೆ ಹಚ್ಚಿಕೊಂಡು ಮುಂಬೈಯಲ್ಲಿ ನಾನು ಬದುಕನ್ನು ಮಾಡಿದಂಥ ಒಬ್ಬ ಅಪರೂಪದ ಕಲಾವಿದೆ. ಯಾಕಂದರೆ ಕನ್ನಡತ್ವ, ಕನ್ನಡ ವಿಷಯವನ್ನು, ಕನ್ನಡ ಭಾಷೆಯನ್ನು ನಾನು ಎಂದೂ ಮರೆತಿಲ್ಲ ಅಂತ ಹೇಳಿದಂಥ ಅಪರೂಪದ ಕಲಾವಿದೆಯ ಹೂವು ಬದುಕು ನಮ್ಮ ಮುಂದಿದೆ, ಒಂದು ಸಾಕಾರ ನಮ್ಮ ಮುಂದಿದೆ. ಅಂಥ ಕಲಾವಿದೆಯರಿಗಾಗಿ, ಅಂಥ ಕಲಾ ಬದುಕಿಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದಕ್ಕಾಗಿ ನಾವೆಲ್ಲರೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ರಂಗಭೂಮಿ ಚಲನಚಿತ್ರ ನಟಿ, ಲೋಕಸಭಾ ಸದಸ್ಯರು ಉಮಾಶ್ರೀ ಅಮ್ಮ ಅಂತ ನೀವೆಲ್ಲರೂ ಹೇಳಿದರೆ, ನಮ್ಮ ಮನೆಯಲ್ಲಿ ಅವರನ್ನು ಉಮಕ್ಕ, ನಮ್ಮ ಮನೆಯ ಹಿರಿಯಕ್ಕ, ನನ್ನ ತಾಯಿಯ ಮೊದಲನೇ ಮಗಳು ಇವರು, ಎರಡನೇ ಮಗಳು ನಾನು. ಅಷ್ಟು ನನ್ನ ತಾಯಿಗೆ, ಒಬ್ಬ ಮಗಳಾಗಿ ಒಬ್ಬ ತಾಯಿಗೆ ಏನೇನು ಕರ್ತವ್ಯಗಳಿರುತ್ತೋ ಅವರ ಕಷ್ಟ ಸುಖದಲ್ಲಿ ಕೂಡ ಅದನ್ನು ನಿಭಾಯಿಸಿದಂತಹ ಮಹಿಳೆ ಅಂದರೆ ಅದು ನಮ್ಮಕ್ಕ ಉಮಕ್ಕ. ನಾನು ಈಗಿನ ವಿಷಯವನ್ನು ಹೇಳ್ತಾನೆ ಇಲ್ಲ ಅವರಿಗೆ. ನಾನು 86, 88ರಿಂದ ಅಕ್ಕ ನಮ್ಮ ಮನೆಯ ಅಕ್ಕ ಆಗಿದ್ದು. ಅಮ್ಮ ಕಂಪನಿ ಮಾಡಿದಾಗ ಕಂಪನಿಗೆ ಸುಂದರ್ ಅವ್ರ ಜೊತೆ ಅಕ್ಕ ಬರ್ತಾಯಿದ್ರು. ಆಗ ಯಾವ ರಾಜಕೀಯದಲ್ಲೂ ಅವರು ಇರಲಿಲ್ಲ. ಆದರೆ ಅವರಲ್ಲಿ ಏನು ಹೇಳಿ, ಮೊನ್ನೆ ನನಗೊಂದು ಪ್ರಶ್ನೆ ಹಾಕಿದ್ರು, ಈ ಮಾತನ್ನು ಯಾಕೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ನನಗೆ, ಏನು ಮಾಡಿದ್ದಾರೆ ಅಂತ. ಮಕ್ಕಳು ಅತ್ರೆ ಮಾತ್ರ ಮಗುಗೆ ಹಸುವಾಗಿದೆ ಅಂತ ಗೊತ್ತಾಗುತ್ತೆ, ಇಲ್ಲ ಏನೋ ಒಂದು ತ್ರಾಸಾಗಿದೆ ಅಂತ ಗೊತ್ತಾಗುತ್ತೆ. ಆದರೆ ಈ ನಮ್ಮಕ್ಕ ನಮ್ಗೆ ಹಸುವಾಗಿದೆ ಅಂತ ನಾವು ಅವ್ರಿಗೆ ಹೇಳಲೂ ಇಲ್ಲ, ಆದರೆ ನಮಗೆ ನೋವಾಗಿದೆ ಅಂತ ಅವ್ರನ್ನ ನಾನು ತೋಡ್ಕೊಳ್ಳೂ ಇಲ್ಲ. ಬೇರೆ ಕಾರ್ಯಕ್ರಮಗಳು ಬಂದಾಗ ಮನೆಗೆ ಬಂದು ಹೋಗ್ತಾಯಿದ್ರು ಅವರು. ಅಮ್ಮನ ಮಾತಾಡ್ಸೋರು, ಹೋಗೋರು, ನಮ್ಮ ಜೊತೆ ಒಂದಿಷ್ಟು ಬೈಯೋರು, ತಂಗೆಮ್ಮ ಅಂತ. ನನ್ನ ಮುಖದ ಭಾವನೆ ನೋಡಿನೇ ಅವರು ಏನೇ ಚಿಂತೆ ಮಾಡ್ತಾ ಇದೆಯಾ, ಏನಾಗಿದೆ ನಿನಗೆ ಅಂತ ಅಂದಾಗ ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕೊಂಡಿದ್ದೆ. ನನ್ನ ಮೊದಲನೇ ಮಗ 1 ವರ್ಷದ ಮಗು ಇದ್ದಾಗ ಕಿಡ್ನ್ಯಾಪ್ ಆಗಿತ್ತು. ಅದಾಗಿ 8 ತಿಂಗಳ ನಂತರ ನಾನು ಯಾರಿಗೂ ಹೇಳಿರಲಿಲ್ಲ. ಎಲ್ಲೋ ಇದೆ ಬಿಡು ಅಂದ್ಕೊಂಡೆ, ಎಲ್ಲಿ ಹೋಯಿತು ಅಂದ್ಕೊಂಡೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಹುಡುಕಾಟ ಮಾಡಿದ್ದೆ, ಆಮೇಲೆ ಸುಮ್ಮನಾಗ್ಬಿಟ್ಟಿದ್ದೆ. ಅಕ್ಕ ಮಾತ್ರ ಇದೇ ಶೃಂಗಾರ ಲಾಡ್ಜು ಹುಬ್ಬಳ್ಳಿಯೊಳಗೆ ನನ್ನ ಕರೆಸಿದ್ರು. ಬಾರೆ ಏನು ಮಾಡ್ತಾಯಿದ್ಯಾ ಬಾ ಅಂತಂದರು. ಹೋಗಿದ್ವಿ, ಮಾತಾಡ್ತಾ ಇದ್ದೆ. ಬರೀ ನಗ್ತಾನೆ ಮಾತಾಡ್ತಾ ಇದ್ದಾನೆ, ಯಾವಾಗಲೂ ನಗ್ತಾಯಿರ್ತೀರಿ ಸ್ವಲ್ಪ. ನನ್ನ ಮುಖ ನೋಡಿನೇ ಈಗಲೂ ನನಗೆ ಹೀಗೆ ಮೊನ್ನೆ ನಡೆದಿದ್ದೇನೋ ಅನ್ನೋ ಒಂದು ಇದು ನೆನಪಾಗುತ್ತೆ. ಏನಾಗಿದೆ ಅಂದ್ಕೊಳ್ಳಿ, ಈ ಥರ ಆಗೋಯ್ತಕ್ಕ ಅಂತಿಷ್ಟೇ ಅಂದಿದೆ. ತಕ್ಷಣ ಅವರು ನೈಟ್ ನಾಟಕ ಮಾಡ್ಕೋಬೇಕು ಇಲ್ಲೇ ಕುಂದಗೋಳ ಕ್ಯಾಂಪಲ್ಲಿ. ಮತ್ತೆ ಬೆಳಗ್ಗೆ ನಾವು ಹುಡುಕಾಟ ಕಾರ್ ತೊಗೊಂಡು, ಎಷ್ಟು ಅಂದರೆ ನಾವು ಖಾನಾಪುರು ಎಲ್ಲ ಹುಡುಕಾಡಿ ಲಾಸ್ಟ್ಗೆ ಅದು ಸಿಕ್ಕಿದ್ದು ಪಣಜಿ. ಮೊನ್ನೆ ಯಾರ ಹತ್ರನ ಹೇಳಿದೆ, ಇವರು ಯಾವ್ಯಾವ ಥರ ಇದೆ, ಪ್ರಭು ಹಂಚನಾಳವ್ರ ಹತ್ರ ಹೇಳಿದೆ. ಏನೂ ಮಾಡಿಲ್ಲ ಅಂತಾರೆ. ಅವರು ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ. ಹೇಳಿಕೊಳ್ಳಾರ ಬಲಗೈಯಲ್ಲಿ ಸಹಾಯ ಮಾಡಿದ್ದು ಎಡಗೈಯಲ್ಲಿ ಗೊತ್ತಾಗಲ್ಲ ಅಂತಾರಲ್ಲ. 86 ನಾನು 91ರ ಸುದ್ದಿ ಹೇಳ್ತಾ ಇದ್ದೀನಿ, ಯಾವ ರಾಜಕೀಯದಲ್ಲೂ ಇರಲಿಲ್ಲ. ಆಗ ನನ್ನ ಮಗ ಸಿಕ್ಕಿದ್ದು ಪಣಜಿಯೊಳಗೆ. ಆ ಮಗು ನಂದೇ ಅಂತ ನಾನು ಆ ಮಗು ನೋಡಿದ ಕೂಡಲೇ ಗುರುತು ಹಿಡಿದುಬಿಟ್ಟೆ. ತುಟಿಯಿಂದ ಎಲ್ಲರೂ ಗುರು ಸಿಗ್ಲಾರ್ದಂಥ ಮಗು ಫೋಟೋನೇ ಬೇರೆ ಇತ್ತು. ಆ ಮಗು 9 ತಿಂಗಳಾಗಿತ್ತು ಅಲ್ಲಿ ಹೋಗಿ, ಅಂದರೆ 1 ವರ್ಷದ 9 ತಿಂಗಳಾಗಿತ್ತು. ಅದನ್ನು ತರಲಿಕ್ಕೆ ನಾವು ಪತ್ತೆ ಹಚ್ಚಿದಾಗ ಅವನೇನೇನೋ ಡಿಮ್ಯಾಂಡ್ ಮಾಡಿದ್ದ. ಒಂದು ಧಮಕಿ ಹಾಕಿದ್ರು, ಇಡೀ ಲಾರಿ ತೊಗೊಂಡು ಬಂದು ನಿನ್ನನ್ನು ಪೀಸ್ ಮಾಡ್ತೀನಿ ಹುಷಾರು, ಆ ಮಗು ಎಲ್ಲಿದೆ ಅಂತ ತೋರಿಸು ಅಷ್ಟೇ ನಮಗೆ ಅಂತ ಕೇಳಿದರು. ಅಕ್ಕ ಅವಳು ಬೇಕು ಅಂತ ಯಾರೋ ಒಬ್ಬ ಲಾಯರ್ ನನ್ನನ್ನು ಕೇಳಿದ್ದ. ಅವಳೇನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ನನ್ನು ಕಾರಲ್ಲಿ ಕೂರಿಸಿ ನನ್ನ ಹತ್ರ ಮಾತಾಡಿ ನೀನು ಅಂತ ಲಾಯರ್ಗೆ ಹೇಳಿದರು, ಅವ್ರ ಕಡೆ ಲಾಯರ್ಗೆ. ಇಲ್ಲಾಂದರೆ ಇದು
ಹೇಳೋದಕ್ಕೆ ಸುಲಭ ಇರುತ್ತೆ, ಅದನ್ನೆಲ್ಲ ನಾವು ನಿಭಾಯಿಸಿದ್ದೀವಲ್ಲ. ಇದೇ ಹುಬ್ಬಳ್ಳಿ ಕೋರ್ಟಲ್ಲಿ ಎಲ್ಲರೂ ಗುರ್ತಿಡಿಯೋರು ಅವ್ರನ್ನ. ಅಂಥದ್ರಲ್ಲಿ ಅವರೊಬ್ಬರೇ ಕೋರ್ಟ್ ತುಂಬ ಓಡಾಡಿದ್ದಾರೆ, ನನ್ನನ್ನು ಕಾರಲ್ಲಿ ಕೂರಿಸಿ, ನೀನು ವಯಸ್ಸಿನ ಹುಡುಗಿ ನೀನು ಕೂತ್ಕೊಂಡು ನಾನು ಓಡಾಡ್ತೀನಿ ಅಲ್ಲಿ ಅಂತ ಹೇಳಿಬಿಟ್ಟು ಆ ಕೇಸನ್ನು ಗೆದ್ದು ಅವನನ್ನು ಪಣಜಿಗೆ ಕರ್ಕೊಂಡು ಹೋದರೆ ಅಲ್ಲಿ ನಮಗೆ ಕೊಡ್ತಾ ಇಲ್ಲ, ಅಲ್ಲಿ ಕೋರ್ಟೇ ಬೇರೆ. ಆ ಮಗು ನಮ್ಮದೇ ಗೊತ್ತಾಗ್ಬಿಟ್ಟು ನನ್ನೇ ಮೊನ್ನೆ ಸಾಯ್ತು, ಇದನ್ನ ಯಾಕೆ ದತ್ತಕ್ಕೆ ತೊಗೊಳ್ತೀರಾ, ಬೇರೆ ಮಗು ಕೊಡ್ತೀವಿ ಅಂತಾರೆ. ನಮಗೆ ಅದೇ ಮಗು ಬೇಕು ಅಂತ. ಕೊನೆಗೆ ಆ ಮಗುವನ್ನು ಇವರು ದತ್ತು ತೊಗೊಂಡ್ರು ಸರ್. 10,000 ಅಲ್ಲಿ ಡೊನೇಷನ್ ಕಟ್ಟಿ, ಬರೀ 10,000 ಅಂದರೆ ಅವಾಗ ಎಷ್ಟೊಂದು, ಈಗ ಎಷ್ಟೊಂದು ಏನೋ ನಮಗೆ ದೊಡ್ಡದಿತ್ತು ಆ ಟೈಮ್ನಲ್ಲಿ 91ರಲ್ಲಿ. ಅಲ್ಲಿ ಅವಾಗ 10,000, ಅದು ಖರ್ಚಾಗಿದೆ, ಲಕ್ಷಾನುಗಟ್ಟಲೆ ಖರ್ಚಾಗಿದೆ. 1 ರೂಪಾಯಿ ನನ್ನ ಹತ್ರ ಖರ್ಚು ಮಾಡಿಸ್ಲಾರದೆ ನನ್ನ ಮಗನನ್ನು ನನಗೆ ಮತ್ತೆ ಕೊಟ್ಟಂಥ ಪುಣ್ಯವಂತೆ ನನ್ನ ಅಕ್ಕ ಮಕ್ಕ. ನಾನು 7 ಜನ್ಮ ಹುಟ್ಟಿ ಬಂದರೂ ಕೂಡ ಅವರ ಋಣವನ್ನು ನಮ್ಮ ಮನೆಯವರು ಯಾರೂ ತೀರಿಸೋದಕ್ಕೆ ಸಾಧ್ಯತೆ ಇಲ್ಲ. ಅಂತಹ ದೊಡ್ಡ ಕೆಲಸವನ್ನು ಅವರು ಮಾಡಿದ್ರು. ಮತ್ತು ರಾಜಕೀಯದಲ್ಲಿ ಇದನ್ನೇ ಅಂತ ಹೇಳಿಬಿಟ್ಟು ತಕ್ಷಣ ಯಾವುದನ್ನು ನಮ್ಮ ತಾಯಿಯವರಿಗೆ ಯಾವ ಪ್ರಶಸ್ತಿಯನ್ನು ಅವರು ನಿಭಾಯಿಸಲಿಲ್ಲ, ಬೇರೆಯವ್ರಿಗೆ ಬಿಟ್ಟರು. ಅದನ್ನು ನೀವು ತೀರ್ಮಾನ ಮಾಡಿ. 108 ಅರ್ಜೆಂಟ್ಗಳು ಬಂದಾಗ ಇವರು ಸಾಧ್ಯನಾ? ಎಲ್ಲರೂ ಸೆಲೆಕ್ಷನ್ ಮಾಡಿ ಅಲ್ಲಿ ಕಳಿಸಿದಾಗ ಕೂಡ ಮತ್ತೆ 10 ಜನನ ಕೇಳಿದ್ದಾರೆ, ಇವ್ರಿಗೆ ನಾವು ಕೊಡ್ಬೋದಾ ಅಂತ. ಗೊತ್ತಿತ್ತು ಅವರಿಗೆ ಅವರ ಅಮ್ಮನ ಯೋಗ್ಯತೆ ಏನಿದೆ, ಹೇಗಿದ್ದಾರೆ ಅವರು ಅಂತ. ಅಷ್ಟು ಪ್ರೀತಿ ನಮ್ಮ ಅಮ್ಮನ ಮೇಲೆ. ಆದರೂ ಆ ಪ್ರೀತಿನ ತೋರಿಸ್ಕೊಳ್ಳಾರ್ದೆ ಅಲ್ಲಿ ಒಂದು 10 ಜನಗಳನ್ನು ಫೋನ್ ಮಾಡಿ ಕೇಳಿ, ಆಮೇಲೆ ಸಮಿತಿಯೆಲ್ಲ ಒಪ್ಪಿಗೆ ಆದ ಮೇಲೆ ಒಪ್ಪಿಗೆ ಮಾಡಿ ಕಳಿಸ್ಬಿಟ್ಟಿದೆ ಸುಮತಿ. ಆದರೆ ಇವರೊಂದು ಒಪ್ಪಿಗೆ, ಇವ್ರ ಒಪ್ಪಿಗೆ ಸಿಗಬೇಕಾದ್ರೆ ಒಂದು 10 ಜನನ ಕೇಳಿ ಆಮೇಲೆ ಅದನ್ನು ಪಾಸ್ ಮಾಡಿ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನು ನನ್ನ ತಾಯಿಗೆ ತಂದು ಕೊಟ್ಟವರು ನನ್ನ ಅಕ್ಕ. ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ನಾವು ಅರ್ಜಿನೇ ಹಾಕಿರಲಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಫೋನ್ ಬಂತು, ಉಮಾಶ್ರೀ ಮೇಡಮ್ ಅವರು ರೆಕಮೆಂಡ್ ಮಾಡಿದ್ದಾರೆ ತೆರೆಸಮ್ಮವರಿಗೆ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿಯನ್ನು ಕೊಡಬೇಕು ಅಂತ. 2016ರಲ್ಲಿ ಆ ಪ್ರಶಸ್ತಿ ನಮಗೆ ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ಆ ಫಂಕ್ಷನ್ ಆಯಿತು. ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಅಮ್ಮನಿಗಾಗಿದ್ದು. 2018ರಲ್ಲಿ ಅಮ್ಮನಿಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿಯಾಗಿತ್ತು. ಪ್ರಶಸ್ತಿ ಮಾತೇ ಬೇರೆ. ಆಮೇಲೆ ಎಷ್ಟೋ ಸಲ ಮನೆಗೆ ಬರೋರು ಅಮ್ಮನ ಮಾತಾಡಿಸ್ಕೊಂಡು ಹೋಗ್ತಾಯಿದ್ರು. ಇಷ್ಟೇ ಅವ್ರ ಕೆಲಸ. ಅವ್ರ ನೆನಪಾದಾಗೆಲ್ಲ ಬಂದ್ಬಿಡೋರು. ನನ್ನ ದೊಡ್ಡ ಮಗ 26ನೇ ವಯಸ್ಸಿಗೆ ಸುಸೈಡ್ ಮಾಡ್ಕೊಂಡು ತೀರ್ಕೊಂಡ. ಇವರು ಬಾಗಲಕೋಟೆಯಲ್ಲೆಲ್ಲೋ ಪ್ರಚಾರದಲ್ಲಿ ಇದ್ದರು. ನಾನು ಯಾರೋ, ನನ್ನ ಮಗ ಯಾರೋ, ದತ್ತು ಕೊಟ್ಟರು, ಮುಗೀತು. ಆದರೆ 26 ವರ್ಷದ ನಂತರ ನನ್ನ ಮಗ ತೀರ್ಕೊಂಡಾಗ ಓಂತ ಮಳೆ, ಆ ಮಳೆಯಲ್ಲಿ ಅಷ್ಟು ದೂರದಿಂದ ಬಂದು ರಾತ್ರಿ 10ವರೆಗೆ ನನ್ನ ಮಗನ ದರ್ಶನ ಮಾಡಿ ಆಮೇಲೆ ನನ್ನ ಬಾಡಿನ ನನ್ನ ಮಗನ ನಾನು ತಗೊಂಡೋಗಿ. ಇದು ನನ್ನ ಅಕ್ಕ ಮಾಡಿದಂಥ ಕೆಲಸಗಳು. ನಾನು ಯಾರು ಅವರಿಗೆ? ನಾನೊಬ್ಳಿಗೆ ಸಾಮಾನ್ಯ ಕಲಾವಿದೆ ಅಷ್ಟೇ. ಹಾಗಂತ ಹೇಳಿಬಿಟ್ಟು ಹೋಗಿ 24 ಗಂಟೆ ಅವ್ರ ಮನೆ ಮುಂದೆ ನಾನು ನಿಂತ್ಕೊಳ್ಳಲ್ಲ. ಆಫೀಸ್ಗೆ ಹೋಗಿ ಮಾತಾಡ್ಸ ಅಕ್ಕ, ನನ್ನ ಮನಸ್ಸು ಹೃದಯದಿಂದ ನನಗೆ ಅಕ್ಕ. ಹಾಗಂತ ಅವರ ಪ್ರೀತಿಯನ್ನು ನಾವು ತುಂಬ ಒಂದು, ನನ್ನ ತಾಯಿಯನ್ನು ಯಾವ ರೀತಿಯಿಂದ ನಾನು ಪ್ರೀತಿಸ್ತೀನೋ ಅಷ್ಟು ಪ್ರೀತಿ ನನ್ನ ಅಕ್ಕನ ಮೇಲೆ. ಆ ಪ್ರೀತಿನ ಯಾವತ್ತೂ ನಾವು ದುರುಪಯೋಗ ಮಾಡಿಕೊಳ್ಳಿಲ್ಲ. ಹಾಗಾಗಿ ಮೊನ್ನೆ ನಾನು ಪ್ರೆಸ್ ಮೀಟಲ್ಲೂ ಕೂಡ ಇದನ್ನೇ ನಾನು ಹೇಳಿದ್ದು. ಇದಷ್ಟೇ, ಇದು ನನ್ನೊಬ್ಬಳ ಕಥೆ. ಆದರೆ ಇನ್ನೊಬ್ಬರ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಮೊನ್ನೆ ಒಂದು ಕಿಡ್ನಿ ಫೇಲ್ ಆಗಿದೆ. ನೆನ್ನೆ ಫಂಕ್ಷನಲ್ಲಿದ್ದರೂ ನಿಮ್ಗೆ ಗೊತ್ತಿದೆ, ಕಲ್ಮೇಶ್ ಹಾವೇರಿಪೇಟೆ ಅವರಿಗೆ ಕಿಡ್ನಿ ಫೇಲ್ ಆಗಿದೆ, ಕಣ್ಣು ಕಾಣೋದಿಲ್ಲ. ವಾರಕ್ಕೆ 3 ಸಲ ಡಯಾಲಿಸಿಸ್ ಮಾಡ್ಕೊಳ್ತಾರೆ. ಹುಬ್ಬಳ್ಳಿಯಲ್ಲಿ ಶರ್ಮಿಷ್ಠೆ ನಾಟಕ ಆದಾಗ ಅವರು ಸ್ವಂತ ದುಡ್ಡಲ್ಲಿ 25,000, ಬೇರೆ ಎಲ್ಲ ಸೇರಿಸಿ 65,000 ಆ ಮಹಿಳೆಗೆ ಕೊಟ್ಟಿದ್ದಾರೆ. ಇದು ಕೆಲವೊಂದು ನನಗೆ ಗೊತ್ತಿದ್ದದ ವಿಷಯವನ್ನು ನಾನು ಇವತ್ತು ನಿಮಗೆ ಹೇಳ್ಕೊಳ್ತೀನಿ. ಇದು ಉಮ್ಮಕ್ಕ. ಇದು ರಾಜಕೀಯ ಬಂದ ಮೇಲೆ ಅವರು ರಾಜಕೀಯ ಪ್ರಭಾವದಿಂದ ಇವೆಲ್ಲ ಮಾಡಲಿಲ್ಲ. ರಾಜಕೀಯದಲ್ಲಿ ಇರಲಾರ್ದಾಗೂ ಈ ಕೆಲಸವನ್ನು ಅವರು ಮಾಡಿದಂಥ ಹೋರಾಟಗಾರ್ತಿ, ಸಮಾಜ ಸೇವಕಿ. ಅವರಿಗೆ ಯಾವ ಬಿರುದು ಕೊಟ್ಟರೂ ಕೂಡ ಅದು ಕಡಿಮೆನೇ ಅದು ಅಂತ ನಾನು ಅಂದ್ಕೊಳ್ತೀನಿ. ಹೆಮ್ಮೆಯಿಂದ ನಾನು ನನ್ನ ಅಕ್ಕನ ಆರಾಧಿಸ್ತೀನಿ, ಪೂಜಿಸ್ತೀನಿ. 100 ವರ್ಷ ಅಕ್ಕ ಹೀಗೆ ನಗ್ನಗ್ತಾ ಬಾಳಿ ಬದುಕಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀನಿ. ನನ್ನಮ್ಮ ಸಾಯೋದಕ್ಕೆ ಇನ್ನೊಂದು 4 ದಿವಸ ಇದೆ ಅಂದಾಗ ನೆನಪು ಮಾಡಿಕೊಂಡಿದ್ದು ಉಮಾ ಹೇಗಿದ್ದಾಳೆ, ಅದೇ ಲಾಸ್ಟ್ ಮಾತಾಡೋದು. ಜನಗಣಮನ ಅದು ಆ ಹಾಡು, ರಾಷ್ಟ್ರಗೀತೆ. ಆ ಹಾಡನ್ನು ಹಾಡಿ ಅರ್ಧಕ್ಕೆ ನಿಲ್ಲಿಸಿ ಜಯ ಹೇ ಅರ್ಧ ಹಾಡು ಜಯ ಹೇ ಅಂತ ಅಂದ್ಬಿಟ್ಟು ಉಮಾ ಹೇಗಿದ್ದಾಳೆ ಅಂದರು ಅಷ್ಟೇ. ಅಕ್ಕ ಹೊರದೇಶದಲ್ಲಿದ್ದು
ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋದು, ಅಯ್ಯೋ ನನಗೆ ಬರೋಕ್ಕಾಗ್ತಿಲ್ಲ, ನಾನು ಇಲ್ಲಿದ್ದೀನಿ ಕಣೆ ಅಂತಂದು. ಅಯ್ಯೋ ಹೀಗಾಗೋಯ್ತಲ್ಲ, ನಾನು ಇಲ್ವಲ್ಲ ಇವಾಗ, ಅಷ್ಟು ನೋವು ಮಾಡಿಕೊಂಡು ನನ್ನ ಅಕ್ಕನ ಋಣ, ನನ್ನ ತಾಯಿಯ ಋಣ ನಾವು ಯಾವ ಜನ್ಮದಲ್ಲಿಯೂ ತೀರ್ಸೋಕ್ಕಾಗೋದಿಲ್ಲ. ಹಾಗಾಗಿ ಹಸಿವಾಗಬೇಕು. ಹಸಿವಾದಾಗ ಅಕ್ಕನ ಹತ್ರ ಇಲ್ಲಿ ಸರ್ಕಾರ ಸಮುದ್ರ, ಯಾರಿಗೂ ಸರ್ಕಾರ ಗುರುತಿಸ್ತಿಲ್ಲ ಅಂತ ಬೈಯೋದಕ್ಕಿಂತ ಸರ್ಕಾರ ಸಮುದ್ರ, ನಾವು ಓಡಾಡಬೇಕು, ನಮ್ಮ ಕೆಲಸಕ್ಕೆ ನಾವು ಓಡಾಡಬೇಕು ಅಂದಾಗಲೇ ನಮ್ಗೆ ಯಾವುದೋ ಒಂದು ಪ್ರತಿಫಲ ಸಿಗುತ್ತೆ. ಯಾವುದೋ ಮುಖಾಂತರ ಹೋಗೋದಕ್ಕಿಂತ ನಿಮ್ಮ ಸಾಧನೆ ಮುಖ್ಯ ಆಗುತ್ತೆ, ಸರ್ಕಾರದ ಜೊತೆ ಮಾತು ನಿಮ್ಮ ಮುಖ್ಯ ಆಗುತ್ತೆ, ಭೇಟಿ ಆಗಬೇಕು, ಪ್ರಯತ್ನ ಪಡಬೇಕು. ಈಸಿಯಾಗಿ ಬಂದಿದ್ದೆಲ್ಲ ಅವು ಪುರಸ್ಕಾರಗಳಲ್ಲ ಅಂತ ನನ್ನ ಭಾವನೆ. ಇವತ್ತು ಶ್ರೇಷ್ಠ ಅಭಿನೇತ್ರಿ, ಮಹಾನಟಿ, ನನ್ನ ತಾಯಿಯ ಪ್ರಶಸ್ತಿಯನ್ನು ಇವತ್ತು ಈ ಮಹಾನಟಿ, ದೊಡ್ಡ ಅಭಿನೇತ್ರಿ ಉಮಾಶ್ರೀಯವರಿಗೆ ಕೊಟ್ಟಿದ್ದು. ಪಾಂಡುರಂಗ ಪಾಟೀಲ್ ಅವರಂತ ಇದ್ರು, ಸಮರ್ಪಕವಾದಂಥ ಪ್ರಶಸ್ತಿಯನ್ನು ಉಮಾಶ್ರೀಯವರು ಕೊಡ್ತಾ ಇದ್ದೀರಿ, ಇದನ್ನ ಒಳ್ಳೆ ಮಹಿಳೆಯನ್ನು ಆರಿಸಿದ್ದೀರಿ ಅಂತ ಫೋನಲ್ಲಿ ನನಗೆ ಪಾಂಡುರಂಗ ಪಾಟೀಲ್ ಸರ್ ಹೇಳಿದರು. ಬರ್ತೀನಿ ಸರ್ ನಾನು ಅಂತಂದಾಗ ಇನ್ವಿಟೇಷನ್ ಬೇಡ ಬೇಡ ಬೇಡ, ನಿಮ್ಮ ಕೆಲಸವನ್ನು ಬೇರೆ ಕೆಲಸವನ್ನಾಗಿ ನೋಡ್ಕೊಳ್ಳಿ, ನೀವೇನು ಬರೋದಿಲ್ಲ ವಾಟ್ಸಪ್ ಮುಖಾಂತರ ನನಗೆ ಕಳಿಸ್ರಿ ಎಂದು. ಅಕ್ಕನಿಗೆ ಇವತ್ತು ಈ ಫಂಕ್ಷನ್ಗೆ ಬರೋದಕ್ಕೆ ನಾವು ಏನೇನೆಲ್ಲ ಕಲ್ಪನೆ ಕಟ್ಕೊಂಡಿದ್ದೀವಿ, ಹೇಗೆ ಕರೆಸೋದು ಅಕ್ಕನ ಇಲ್ಲಿ ಕಳಿಸ್ಬೇಕಂದ್ರೆ ಏನೆಲ್ಲ ನಾವು ಮಾಡಬೇಕಾಗತ್ತೆ ಅನ್ನೋದನ್ನ. ಯಾಕೆ ತುಂಬ ಸೂಕ್ಷ್ಮ ಹೃದಯಿ ಕೂಡ ಅವ್ರನ್ನ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಅರ್ಥ ಆಗ್ತಾರೆ, ಅವರು ಬೇರೆಯವರಿಗೆಲ್ಲ ಅರ್ಥ ಆಗಲ್ಲ. ಹಾಗಾಗಿ ನಾವು ಸೂಕ್ಷ್ಮ ರೀತಿಯಿಂದ ನೋಡಿದಾಗ ಅವರು ತುಂಬ ಮೂಡಿ, ತುಂಬ ಸೂಕ್ಷ್ಮ ಹೃದಯಿ. ಎಲ್ಲಿ ಅವರಿಗೆ ಮನಸ್ಸಿಗೆ ನೋವಾಗುತ್ತೋ ಅನ್ನೋ ಹೆದರಿಕೆ ಕೂಡ ನನಗೆ. ಅಕ್ಕ ನಿಮ್ಮ ಸಲುವಾಗಿ ಫ್ಲೈಟ್ ಮಾಡ್ತೀನಿ ಎಂದೆ, ಬೇಡ ಅಂದರು. ಅಕ್ಕ ನಿಮ್ಮ ಸಲುವಾಗಿ ನಾನು ಅಲ್ಲಿಂದನೇ ಕಾರ್ ಮಾಡ್ತೀನಿ ಎಂದೆ, ಬೇಡ ಅಂತ ಅಂದರು. ಕಣ್ಣಿಗೆ ಅಕ್ಕ ಟ್ರೈನ್ ಟಿಕೆಟು ಅಂತಿರಲಿಲ್ಲ, ತೊಂದರೆ ಆಗುತ್ತೆ, ಫ್ಲೈಟ್ ಒಂದೇ, ಬೇಡ ನಾನು ಟ್ರೈನಲ್ಲೇ ಬಂದು ಟ್ರೈನಲ್ಲೇ ಹೋಗ್ತೀನಿ ಅಂತಂದರು. ಅಕ್ಕ ಇಲ್ಲಿ ಬಂದಮೇಲೆ ನಾನು ಸರ್ಕಿಟ್ ಫಸ್ಟ್ ಇದು ಮಾಡಿದ್ದೀನಿ, VIP ಇದು ಮಾಡಿದೆ, ಆಮೇಲೆ ಕಾರು ಅರೇಂಜ್ ಮಾಡಿದ್ದೀನಿ ಅಕ್ಕ ಅಂತ ನಿನ್ನೆ ಫೋನ್ ಹಾಕಿದೆ. ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ನ ಎಲ್ಲ ಲಕ್ಷ್ಯವನ್ನು ನಿನ್ನ ಕೆಲಸದಲ್ಲಿ ಇಟ್ಕೋ, ನಾನು 5:15 ಬರ್ತೀನಿ, ಕಾರ್ಯಕ್ರಮ ಮುಗಿಸ್ಕೊಳ್ತೀನಿ, ನನ್ನ ಪಾಡೆ ನಾನು ಹೋಗ್ತಾ ಇದ್ದೀನಿ. ಇಷ್ಟು ಸರಳವಾದ, ಇಷ್ಟು ಸ್ನೇಹಜೀವಿ ಯಾರಿಗೆ ಸಿಗ್ತಾರೆ, ಯಾವ ಸಚಿವರಿದ್ದಾರೆ ನಮಗೆ ಸ್ವಲ್ಪ ತಿಳಿಸ್ಬಿಡಿ ನೋಡೋಣ. ಒಬ್ಬರು ಸಚಿವರನ್ನ ಇಲ್ಲಿ ಕರಿಬೇಕು ಅಂದ್ರೆ ನಾವು ಎಷ್ಟು ಸಲ ತಿರುಗಾಡಬೇಕು ಅವ್ರ ಮನೆಗೆ. ಅಕ್ಕನ ಮನೆಗೆ ಒಂದು ದಿವಸ ನಾನು ಹೋಗಿದ್ದೀನಿ, ಹೆಮ್ಮೆಯನ್ನು ಹೇಳ್ಕೊಳ್ಳೋದಲ್ಲ ನಾನು, ಅವರ ಸರಳ ಸ್ವಭಾವವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಮನೆಗೆ ಹೋಗಿಲ್ಲ, ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟಿಲ್ಲ, ಫೋನಲ್ಲೇ ಮಾತಾಡಿ, ಫೋನಲ್ಲೇ ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ನನ್ನ ದೇವತೆ ಕೂತಿದ್ದಾಳೆ. ಇವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಅಕ್ಕ. ಇವತ್ತು ನನ್ನ ಜನ್ಮ ಸಾರ್ಥಕವಾಗಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಮಾಡಿದ ಕೆಲಸಗಳನ್ನು ಹೇಳಲಾರ್ದೆ ಯಾವ ಸಂದರ್ಭದಲ್ಲಿ ನಾನು ಹೇಳ್ಬೋದಕ್ಕ. ಬೇರೆ ವೇದಿಕೆ ನನಗೆ ಇದು ಬಹಳ ಮುಖ್ಯವಾದ ವೇದಿಕೆ. ನೀವು ನಮ್ಮ ಮನೆಯ ಹಿರಿಯ ಅಕ್ಕ. ಇವತ್ತು ನಮ್ಮ ಜನ್ಮ ಪಾವನವಾಯಿತು, ನಮ್ಮ ತಾಯಿಯವರ ಪ್ರಶಸ್ತಿ ಅವರಿಗೆ ಬಂದಿತ್ತು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. ಹಾಗೆ ಈಗ ನಿಮ್ಮೆಲ್ಲರ ಈಗ ಪ್ರೀತಿಯ ಅಕ್ಕನಾದ ಉಮಾಶ್ರೀ ಇವರು ಒಂದೆರಡು ಮಾತನ್ನು ಮಾತಾಡ್ತಾರೆ. ಇಲ್ಲಿ ಮನಸ್ಸೋದು ಬಹಳ ಭಾರವಾಯಿತು. ಮೊದಲೇ ನಾಟಕ ತೋರಿಸ್ಬಿಟ್ಟು ಆ ನಾಟಕದ ಗೊಂಗಿಂದ ನಾನು ಇನ್ನೂ ಹೊರಗಡೆ ಬಂದೇ ಇಲ್ಲ. ಹೆಲೆನ್ ಭಾವನಾತ್ಮಕವಾಗಿ ನಮ್ಮನ್ನೆಲ್ಲ ಒಳಗೆ ಸೇರಿಕೊಂಡಿದ್ದು ತುಂಬ ಖುಷಿಯಾಯಿತು. ಅಮೀರ್ ಬಾಯಿ ಕರ್ನಾಟಕಿ ನಮ್ಮೆಲ್ಲರ ರೂಪ. ಅವರು ಒಬ್ಬರಲ್ಲ, ಅವರಲ್ಲಿ ನಮ್ಮಂತಹ ಸಾವಿರಾರು ಕಲಾವಿದೆಯರನ್ನು ಕಾಣಬಹುದು, ಲಕ್ಷಾಂತರ ಕಲಾವಿದೆಯರನ್ನು ನಾವು ಕಾಣಬಹುದು. ಒಂದಲ್ಲ ಒಂದು ರೀತಿಯಲ್ಲಿ ಅವರ ಬದುಕಿನಲ್ಲಾದಂಥ ಅನುಭವಗಳ ಚಿತ್ರಣಗಳು ಮತ್ತೊಬ್ಬರ ಬದುಕಿನಲ್ಲಿ, ಕಲಾವಿದರ ಬದುಕಿನಲ್ಲಿ ಕೂಡ ಆಗಲಿಕ್ಕೆ ಸಾಧ್ಯತೆಗಳು 100ಕ್ಕೆ 100ರಷ್ಟು ಸಾಧ್ಯತೆ ಇರುವಂಥದ್ದು. ಆದರೆ ಒಂದು ಚಾರಿತ್ರಿಕವಾಗಿ ನೋಡಿದಾಗ ಕಲಾವಿದೆಯಾಗಿ ರಂಗಭೂಮಿ ನಟಿ, ಅದು ಕೂಡ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ, ಚಳುವಳಿಯ ಕಾಲದಲ್ಲಿ, ಸಂಗ್ರಾಮದ ಕಾಲದಲ್ಲಿ ಒಬ್ಬ ಕರ್ನಾಟಕದ ಹೆಣ್ಣುಮಗಳು ರಂಗಭೂಮಿಯ ಮೂಲಕವಾಗಿ, ಚಲನಚಿತ್ರದ ಮೂಲಕವಾಗಿ ಹೋರಾಟಗಾರರನ್ನೂ ಸಹ
ಪ್ರೇರಣೆಗೊಳಿಸುವಂತಹ ಒಬ್ಬ ಸಾರ್ಥಕ ಕಲಾವಿದೆಯ ಬದುಕು ಅಂತಿದೆಯಲ್ಲ, ಅವರನ್ನ ನೋಡಿದ ಸಾರ್ಥಕತೆ ಇವತ್ತು ನಮಗೆ ಸಿಕ್ಕಿದೆ. ರೆಹಮಾನ್ ತರೀಕೆರೆಯವರು ಇಂತಹ ಒಂದು ಅದ್ಭುತವಾದಂಥ ಕಥಾವಸ್ತುವನ್ನ, ಕೃತಿಯನ್ನ ಮಾಡಿರ್ತಕ್ಕಂಥದ್ದು ನಾವೆಲ್ಲೋ ಒಂದು ಕಡೆ ಗುಬ್ಬಿ ವೀರಣ್ಣವರು, ಜಯಮ್ಮ ಅವರು, ನಾಗರತ್ನಮ್ಮ ಅವರು, ನಮ್ಮ ಈ ಭಾಗದ ಚಿಂದೋಡಿ ಲೀಲಾ ಅವರು, ಅವರನ್ನೆಲ್ಲ ನಾವು ನೋಡ್ತಿರ್ತೇವೆ. ಇನ್ನೂ ಬೇರೆ ಬೇರೆ ಕಲಾವಿದೆಯರು, ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ವರ್ಗದಿಂದ ಬಂದಿರತಕ್ಕಂಥ ಅನೇಕ ನಟಿಯರನ್ನು ನಾವು ರಂಗಭೂಮಿಯಲ್ಲಿ ಕಾಣಲಿಕ್ಕೆ ಸಾಧ್ಯತೆಗಳು ನಾವು ನೋಡ್ಬೋದು. ಇವತ್ತು ನಾವು ಗದಗ ಲಲಿತಮ್ಮ ಅವರಿದ್ರು, ಅವರ ಹೆಸರು, ಅವ್ರ ಒರಿಜಿನಲ್ ಹೆಸರು ಮಮತಾಜಮ್ಮ ಅವರು. ಮಮತಾಜಮ್ಮ ಅವ್ರು ನಾವು ಲಲಿತಮ್ಮ ಅವರು ಅಂತೀವಿ. ಮಮತಾಜಮ್ಮ ಅವ್ರು ಇರ್ಬೋದು, ಗೂಡೂರು ಮಮತಾ ಅವ್ರು ಇರ್ಬೋದು, ತೆರೇಸಮ್ಮ. ನಾವು ನಮ್ಮ ಅಲ್ಪಸಂಖ್ಯಾತ ವರ್ಗದಲ್ಲೇ ನಮ್ಮ ಮೊನ್ನೆ ತೀರ್ಕೊಂಡಂಥ ತಾಳಿಕೋಟೆದಾಗ ಎಷ್ಟು ಜನ ಅದ್ಭುತ ಕಲಾವಿದರನ್ನು ನಾವು ನೋಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನನಗೆ ಅಮ್ಮ ತೆರೇಸಮ್ಮ, ಮಾತೃದೇವೋ ಭವ ಅಂದೆ ಅಂತೀನಿ, ಫಸ್ಟು ಹೋಗ್ತಿದ್ದಾನೆ. ಆ ತಾಯಿ ಎಂತಹ ಮಾತೃಹೃದಯ. ಬಹಳಷ್ಟು ವರ್ಷಗಳು ಉತ್ತರ ಕರ್ನಾಟಕದ ನಾಟಕ ರಂಗಭೂಮಿಯನ್ನು, ಕಂಪನಿ ನಾಟಕದ ಒಂದು ಒಡತಿಯಾಗಿ ಅನೇಕ ಜನ, ಸುಮಾರು 40-50 ಜನವನ್ನು ಕೂಡಿಕೊಂಡು ಒಂದು ರಂಗಭೂಮಿಯ ಮಾಲಕ್ತಿಯಾಗಿ ಕನ್ನಡ ನಾಡಿಗೆ, ವೃತ್ತಿ ರಂಗಭೂಮಿಗೆ ನಾವು ಚಿಂದೋಡಿಲಿಲ್ಲ ಒಬ್ಬರನ್ನೇ ಕಾಣಿಸ್ತಿದ್ದಿಲ್ಲ ನಮಗೆ. ಆಗಿನ ಕಾಲಕ್ಕೆ ಅವರು ಮಾಲೀಕರು ಅಂಥೇಳಿ. ಆದರೆ ನಮ್ಮ ತೆರೇಸಮ್ಮ ಅವರು ಕೊಟ್ಟೆ ಅಷ್ಟೇ ಸಮರ್ಥವಾಗಿ ನಾಟಕ ಕಂಪನಿಯನ್ನು ನಡೆಸಿದಂಥ ಅನ್ನದಾತೆ, ಬಹಳಷ್ಟು ಜನಕ್ಕೆ ಜೀವನವನ್ನು ಕೊಟ್ಟಂಥವ್ರು. ಮತ್ತು ನಾನು ಇತ್ತೀಚಿನ ನಟಿ, ಅವರ ಕಣ್ಮುಂದೆ ನಾನು 85ರ ನಂತರದಲ್ಲಿ ಬಂದವಳು. ಬಟ್ ಅದಕ್ಕಿಂತಲೂ ಮುಂಚೆ ನನಗಿಂತಲೂ ಬಹಳ ಪ್ರೀತಿಯಾಗಿ ಇದ್ದಂಥವ್ರು ಕಲ್ಪನಾ ಅಮ್ಮ ಅವರು. ಕಲ್ಪನಾಜಿ ಏನು ತೀರ್ಕೊಂಡಿದ್ದಾರಲ್ಲ ಅವರು. ಯಾಕೆ ಅಷ್ಟು ಬೇಗ ಹತ್ತಿರ ಆಗ್ತೀವಿ ಅಂತ ಹೇಳಿದ್ರೆ, ಅವ್ರು ನಮ್ಮನ್ನು ನಮ್ಮ ಕಡೆ ಭಾವಿಸೋದು ಅಂತೀವಿ, ನಮ್ಮನ್ನು ನೀವು ಹಚ್ಕೊಳ್ಳೋದು ಅಂತೀವಿ. ಅಷ್ಟು ಚಂದ ಹಚ್ಕೊಳ್ಳೋದು. ನಾವು ಎಲ್ಲೇ ಇರಲಿ, ಏನೇ ಇರಲಿ, ನಾವು ಯಾವುದೇ ಕಂಪ್ನಿಗೆ ನಾಟಕಕ್ಕೆ ಬಂದಿದ್ರು ಕೂಡ ಏನು ತಿಂತೀರಿ, ಏನು ಮಾಡಿಕೊಡ್ಲಿ, ಇಲ್ಲ ನೀವು ಹೊರಗಡೆ ತಿನ್ನಬಾರ್ದು, ನೀವು ಮನೆಯದೇ ತಿನ್ನಬೇಕು, ನೀವು ಹಾಗೆಲ್ಲ ಆರೋಗ್ಯ ಕೆಡಿಸ್ಕೋಬಾರ್ದು. ನಾವು ಆಗಿನ ಕಾಲಕ್ಕೆ ಬಹುಶಃ 30 ವರ್ಷದ ಹೆಣ್ಮಗಳಿರ್ಬಹುದೇನೋ ನಾಟಕ ಕಂಪ್ನಿಗೆ ಬಂದಾಗ, 28-30 ವರ್ಷ. ಆಗ ಅವರಿಗೆ ಬಹುಶಃ 50-55 ವರ್ಷದ ಹೆಣ್ಮಗಳು. ಅಂದರೆ ನಾನು ತಾಯಿ ಅಂತಲೇ ಹೇಳಬೇಕಲ್ಲ. ಆ ತಾಯಿ ಮಮತೆ, ತಾಯಿ ಹೃದಯ, ತಾಯಿ ಇಲ್ಲದವಳಿಗೆ, ನಾನು ತಾಯಿಯನ್ನು ನೋಡೇ ಇಲ್ಲ, ಅಂತಹ ಮಮತೆಯನ್ನು, ಮಮಕಾರವನ್ನು, ಪ್ರೀತಿಯನ್ನು ಕೊಟ್ಟಂತಹ ಒಬ್ಬ ತಾಯಿ ಅಂದರೆ ಅಮ್ಮ ತೆರೇಸಮ್ಮ. ಪ್ರತಿ ಸಲ ಅವ್ರ ಮನೆಗೆ ಹೋಗದೆ ಹೋದರೆ, ಅವರನ್ನು ನೋಡದೆ ಹೋದರೆ ನನಗೆ ಏನೋ ಕಳ್ಕೊಂಡಂಗೆ ಅನಿಸ್ಬಿಡ್ತಿತ್ತು. ಬರೀ ಸಿನಿಮಾ ನಟಿಯಾಗ ನಾಟಕ ಕಂಪ್ನಿಗೆ ಹೋಗಿ ದುಡಿದು ಬಂದಿದ್ದೀನಲ್ಲ, ಅವ್ರು ನಮ್ಮ ಮಾಲಕರು, ತೆರೇಸಮ್ಮ ಅವ್ರು ನಮ್ಮ ಮಾಲಕರು. ದಟ್ಸ್ ಡಿಫ್ರೆಂಟ್. ಅವ್ರು ದುಡ್ಡು ಕೊಟ್ಟಿದ್ರೆ ನಾನು ದುಡಿದಿದ್ದೀನಿ, ಇನ್ನೊಂದು ಮತ್ತೊಂದು, ದಟ್ಸ್ ಡಿಫ್ರೆಂಟ್. ಬಟ್ ದುಡ್ಡು ಇಲ್ಲದೆ ಪ್ರೀತಿ ಕೊಡೋದಿದೆಯಲ್ಲ, ಕೊಡುಕೊಳ್ಳುವಿಕೆ, ಪ್ರೀತಿ ಮನುಷ್ಯನಿಗೆ ಅಗಾಧವಾಗಿ ಹಂಚಬಹುದು ಅಂತ ಏನಾದರೂ ನಾವು ಕಲ್ತ್ಕೊಳ್ಳೋದಾದರೆ ಅದು ತೆರೇಸಮ್ಮನವರಿಂದ ಕಲ್ತು. ಅದು ಅವರ ಬಹುದೊಡ್ಡ ಆಸ್ತಿ, ಬಹುದೊಡ್ಡ ಆಸ್ತಿ. ಅವ್ರ ಕುಟುಂಬದಲ್ಲಿ ಬಾಬಣ್ಣ ಇದ್ದರು, ಕಂಪ್ನಿಯಲ್ಲಿ ಪಾತ್ರ ಮಾಡ್ತಿದ್ರು, ಹೆಲೆನ್ ಇದ್ರು. ಅವ್ರ ಕಂಪ್ನಿ ನಿಜ ಹೇಳಬೇಕು ಅಂತ ಹೇಳಿದ್ರೆ ಎಷ್ಟೋ ಕಲಾವಿದರು ಇರ್ತಿದ್ರು. ನಾನು ಆಗೊಮ್ಮೆ ಈಗೊಮ್ಮೆ ಹೋಗ್ತಿದ್ದೆ. ನಿಜವಾಗ್ಲೂ ಅವ್ರ ಕಂಪ್ನಿಯಲ್ಲಿ ಅದ್ಭುತ ಈ ಅಮೀರ್ಬಾಯಿ ಕರ್ನಾಟಕದಲ್ಲಿ ಪಾತ್ರ ಮಾಡೋದು ಹೆಲೆನ್ಗೆ ಅದೇನು ದೊಡ್ಡ ಕೆಲಸನೇ ಅಲ್ಲ. ಅವಳ ಅನುಭವದ ಕಲಾವಿದೆಯಾಗಿ ಅವಳಿಗೆ ದಕ್ಕಿರ್ತಕ್ಕಂಥ ಅನುಭವ ಸಾಗರದಷ್ಟು. ಉತ್ತರ ಕರ್ನಾಟಕದಲ್ಲಿ ಅವಳು ಮಾಡದೇ ಇರೋ ಪಾತ್ರಗಳೇ ಇಲ್ಲ. ಅವರ ಕಂಪ್ನಿ
ಈ ಹುಡುಗಿ ಮೇಲೆ ನಡೀತವೆ. ಸಣ್ಣ ಹುಡುಗಿ, ನಾನು ನೋಡಿದಾಗ ಅವಳಿಗೆ ಬಹುಶಃ 16 ವರ್ಷ, ನನಗಿಂತಲೂ ಭಾಳ ಚಿಕ್ಕವಳವಳು. ನನಗೀಗ 69, 70ಕ್ಕೆ ಹೋಗ್ತೀನಿ ನಾನೀಗ. ಅವಳು ಭಾಳ ಅಂದರೆ ಈಗ ಒಂದು 50ರಲ್ಲಿ ಇರ್ಬೋದೇನೋ. ಆಯ್ತಾ? ಗುಡ್ ಗರ್ಲ್. ಸೊ ಹಾಗಾಗಿ ಈ ಹುಡುಗಿ ಈ ಸೀನಿಗೆ ಬಂದು ಅಂತ ಹೇಳಿದ್ರೆ ಜನ ಏನು ಹುಚ್ಚರಿ, ತಲೆ ಮೇಲೆ ಚೇರ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ನಾವು ಉಮಾಶ್ರೀಗಳು ಅವಳೊಂದು ಡಾನ್ಸ್ ಅಂತ ಅಂದ್ಬಿಟ್ರೆ ಸಾಕು. ಅವಳ ಡ್ಯಾನ್ಸು, ಅವಳ ಕಾಮಿಡಿ ಸೀನ್ ಬಂತು ಅಂತಂದರೆ ಹೊರಗಡೆ ಬೀಡಿ ಸಿಗರೇಟ್ ಕುಡಿಯೋಕೆ ಹೋದವ್ರು, ಚಹಾ ಕುಡಿಯೋಕೆ ಹೋದವರೆಲ್ಲ ಬಂದು ಕೂತ್ಬಿಡ್ತಾರೆ. ಅಷ್ಟು ಅಟ್ರಾಕ್ಷನ್ ಈ ಹುಡುಗಿ ಅವಳ ಕಾಲಕ್ಕೆ. ಸೊ ಅವಳ ಆ ಅನುಭವದ ಪಾಠ ಇದೆಯಲ್ಲ, ಅನುಭವ ಇದೆಯಲ್ಲ, ಈ ಪಾತ್ರಗಳು ಏನೂ ಅಲ್ಲ ಅವಳಿಗೆ, ಅದು ಅದ್ಭುತವಾಗಿ ನಡೆಸಿದ್ದಾರೆ. ದಟ್ ಇಸ್ ಡಿಫ್ರೆಂಟ್. ಎಲ್ಲ ಮಕ್ಕಳು ಈ ನಾಟಕದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ರೆಹಮತ್ ತರೀಕೆರೆ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ಕನ್ನಡ ರಂಗಭೂಮಿ ನಟಿ ಬಾಂಬೆನಲ್ಲಿ ಹೋಗಿ ಇಂಥ ಅದ್ಭುತವಾದ ಸಾಧನೆಯನ್ನು ಮಾಡಿ ಭಾರತದ ಚಲನಚಿತ್ರ ರಂಗದಲ್ಲಿ ಇದ್ದುಕೊಂಡು ಕನ್ನಡತಿಯಾಗಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಈ ಒಂದು ಚರಿತ್ರೆಯನ್ನು, ಈ ಒಂದು ಇತಿಹಾಸವನ್ನು, ಈ ಒಂದು ಜೀವನ ಚರಿತ್ರೆಯನ್ನು ಕೃತಿಯ ರೂಪಕ್ಕೆ ತಂದಿರೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಟು ಹಿಮ್, ಹ್ಯಾಟ್ಸ್ ಆಫ್. ಆ್ಯಂಡ್ ಅದನ್ನು ನಾಟಕ ರೂಪಕ್ಕೆ ತಂದು ಅಚ್ಚುಕಟ್ಟಾಗಿ ನಿರ್ದೇಶನವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಸಂತೋಷಪಡಿಸಬೇಕಂತ ಡಾಕ್ಟರ್ ಬೇಡೂರು ರಘುನಂದನ್. ಇಂತಹ ಪ್ರಯೋಗಗಳನ್ನು ಇತ್ತೀಚೆಗೆ ತಂಡವನ್ನು ಕಟ್ಟಿಕೊಂಡು ಹೆಲೆನ ಮಾಡ್ತಾ ಇದ್ದಾಳೆ. ಎಲ್ಲ ವೃತ್ತಿ ರಂಗಭೂಮಿ ಅನುಭವ ಇಟ್ಕೊಂಡು ಹವ್ಯಾಸಿ ರಂಗಭೂಮಿಯರ ಜೊತೆಯಲ್ಲಿ ತನ್ನ ಸಂಪರ್ಕವನ್ನಿಟ್ಟುಕೊಂಡು ಬ್ರಿಡ್ಜ್, ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂತಹ ಕೆಲಸವನ್ನು ಹೆಲೆನ್ ಮಾಡ್ತಾ ಇದ್ದಾಳೆ. ಅವಳ ಬದುಕು ಚೆನ್ನಾಗಿರಲಿ. ನೋವು ಹೇಳಿದಲ್ಲ, ನೋವುಗಳು ಒಂಥರ ನಮಗೆ ಮಜಾ ಕೊಡುತ್ತೆ. ದಟ್ಸ್ ಟ್ರೂ. ನಾವು ನೋವುಗಳನ್ನು ಬಹಳ ಸವಾಲಾಗಿ ತಗೋತೀವಿ, ಸವಾಲಿನ ಜೊತೆಲಿ ಆಟ ಆಡ್ತೀವಿ. ನಾವು ಆ ನೋವಿನ ಜೊತೆ ಆಟ, ನೀನಾ ನೋಡೇ ಬಿಡೋಣ ಅನ್ನೋ ಥರದಲ್ಲಿ ಹೊರಟ್ಬಿಟ್ಟು ಆ ಆಟ, ಆ ಛಲ ಇದೆಯಲ್ಲ, ಅದು ನಮ್ಮನ್ನು ಬಹಳ ಮುಂದೆ ಕರ್ಕೊಂಡು ಹೋಗ್ತಾರೆ. ಇವತ್ತಿಗೂ ಈ ವಯಸ್ಸಲ್ಲೂ ನಾನು ಇಷ್ಟು ಗಟ್ಟಿಯಾಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ ನಮಗೆ ಆದಂತಹ ಅವಮಾನಗಳು, ಮತ್ತೆ ಸುಖ, ಸಂತೋಷ, ದುಃಖ, ಯೌವನದಲ್ಲಿ ಸಮಾಜ ನಮ್ಮನ್ನು ಕಂಡಿರೋ ರೀತಿ, ನಮ್ಮನ್ನು ಅವಹೇಳನಕಾರಿಯಾಗಿ ಕಂಡಿರೋ ರೀತಿ, ಪ್ರಶಸ್ತಿ, ಪುರಸ್ಕಾರ, ಹೊರಗಡೆ ನಮ್ಮನ್ನು ನಾವು ಏನಕ್ಕೂ ಲಾಯಕ್ಕಿಲ್ಲ ಅಂತ ಹೊರಗೆ ಹಾಕಿದವರಲ್ಲ, ನಮ್ಮ ನಾಯಕಿ ಅಂತ ಸ್ವೀಕಾರ ಮಾಡೋ ಮಟ್ಟಕ್ಕೆ ನಾವು ಹೋಗ್ತೀವಲ್ಲ. ಸೊ ಅದು ಅಮೀರ್ಬಾಯಿ ಕರ್ನಾಟಕಿ. ಸೊ ನಮಗೆ ಯಾರು ಕೈ ಬಿಟ್ಟರು, ಯಾರು ಕೈ ಬಿಡೋದು ನೋಡಿ, ರಂಗಭೂಮಿ ಇದೆ, ನಮ್ಮನ್ನು ಒಪ್ಕೊಳ್ಳೋಂಥ ದೇವರುಗಳು, ರಾಜ್ಕುಮಾರ್ ಅವರು ಹೇಳಿದ್ದಾರೆ, ದೇವರುಗಳು ಅಂತ ನೀವಿದ್ದೀರಿ. ನೀವಿರೋವರೆಗೂ, ಬಣ್ಣದ ಜಗತ್ತಿನಲ್ಲಿ ಕೆಲಸ ಮಾಡೋ ಶಕ್ತಿ ನಮ್ಗಿರೋವರೆಗೂ ನಾವು ಯಾರಿಗೂ ಹೆದರಲೇಬೇಕಾಗಿಲ್ಲ. ನಾವು ಹೆದರಬೇಕಾಗಿರೋ ಒಂದಕ್ಕೆ ನಮ್ಮ ಆತ್ಮಸಾಕ್ಷಿ. ನಂಗೆ ತುಂಬ ನೋವು. ಅವಳು ಏನೆಲ್ಲ ಹೇಳಿದ್ಲು, ನನಗೆ ಆ ಕಾಲಕ್ಕೆ ನಾನು ಮಾಡಿದ್ದು ಎಷ್ಟೋ ಮಾಡ್ತಿರ್ತೀವಿ, ಇನ್ನೊಂದು ಮತ್ತೊಂದು ಅವನ್ನೆಲ್ಲ ನಾವು ತಲೆಯಲ್ಲಿ ಹಾಕೊಳ್ಳೋದಿಲ್ಲ, ಅದು ನೆನಪೇ ಇರಲ್ಲ, ಮರ್ತು ಬಿಡ್ತೀನಿ, ಅದು ಬೇರೆ ವಿಷಯ. ಇವತ್ತಿಗೂ ಏನೇ ಮಾಡಿದ್ರು ಕೂಡ ನನಗೇನು ಬಹಳ ದೊಡ್ಡದು ಅನ್ಸಲ್ಲ. ಆದರೆ ರಾಜಕಾರಣಿಯಾಗಿ ಇರುತ್ತೆ ಇನ್ಯಾವುದೋ ಸಂದರ್ಭದಲ್ಲಿ ಏನೂ ಗೊತ್ತೇ ಇಲ್ಲ. ನಾನು ಸಣ್ಣ ಹುಡುಗಿ, 30 ವರ್ಷದವಳು, ಅವಾಗ ಅವಳು ಚಿಕ್ಕವಳು. ನಾನು ಮೊದಲು ಹಿಂಗೆ ತಾಲ್ ಕೇಳಿಸಲ್ಲ, ಗಂಡಸರು ಅಂದರೂ ಪರವಾಗಿಲ್ಲ, ಅವ್ನು ಯಾರೆಲ್ಲ ಆಗಿಲ್ಲ, ನನಗೇನು ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ, ಮಾತಾಡಿ ದಬಾಯಿಸಿ ಒಗೆದು ಬಿಡೋದೇ ನನ್ನ ಕತೆ. ಅದು ನನ್ನ ಚಟ ಆಗಿದ್ದದು. ಈಗಲ್ಲ, ರಾಜಕೀಯಕ್ಕೆ ಬಂದಲ್ಲಿ ಸ್ವಲ್ಪ ಸೋಬರ್ ಆಗ್ಬಿಟ್ಟು. ಅದಕ್ಕೆ ಮುಂಚೆ ಸ್ವಲ್ಪ ತಗೊಂಡು ಹಳದೆ ದುಡ್ಡು ಕೊಡ್ತೀಯಲ್ಲ, ದುಡ್ಡು ಇಟ್ಟು ಮಾತಾಡೋ ಮಗನೇ ನಿಂತ್ಬಿಟ್ಟು ದುಡ್ಸ್ಕೊಂಡು ಮೇಲೆ ದುಡ್ಡು ಕೊಡ್ಬೇಕಲ್ಲ, ಪುಕ್ಷಟ್ಟೆನ ರಾತ್ರಿ ಇಡೀ ನಾಟಕ ಮಾಡಿರ್ತೀವಿ. ಆ ನೇಚರ್ ಇದ್ದಂಥದ್ದು. ಸೊ ಅದೆಲ್ಲೋ ಆ ರಾ ನೇಚರ್ ಇತ್ತಲ್ಲ, ಆ ರಾ ನೇಚರು
ಆ ಟೈಮಲ್ಲಿ ಯಾರೇ ನಮ್ಮ ಹೆಣ್ಮಕ್ಳು ಭೂಮಿಯಲ್ಲಿ ಕೆಲಸ ಮಾಡೋರು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಪ್ಪ ಹೋಗ್ನಿದ್ದು ಒಂಥರ ಅವರಿಗೆ ರೌಡಿನ ಅನ್ನೋ ಥರ ರೌಡಿ ಗಿಡಿ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ಒಂಥರ ಒರಟುತನ ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಮೊದಲಿಂದ ಹಾಗೆ ಸರ್, ನಾನು ಈಗಿಲ್ಲ ಈಗಿನ ಉಮಾಶಿನಿ ಬೇರೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ನನ್ನ ತಂಗಿಯ ಮಗುವಿನ ವಿಷಯ ಹೇಳೋದು ಹಾಗೆ ಭಾಳಷ್ಟು ಆಗಿರ್ತದೆ. ಬೇರೆ ಬೇರೆ ಸಂದರ್ಭದಲ್ಲಿ ಹೋಗಿದ್ದೀನಿ, ಗಲಾಟೆಗಳು ಮಾಡಿದ್ದೀನಿ, ಪುಣ್ಯಕ್ಕೆ ಯಾರೋ ನಾನು ಹಿಡ್ಕೊಂಡು ಹೊಡೆದಿಲ್ಲ ಅಷ್ಟೇ. ಬಟ್ ನನಗೂ ಎಲ್ಲೋ ಮಸುಕು ನೆನಪು, ಎಲ್ಲ ಜಗಳ ಮಾಡಿದ್ದು, ಗಲಾಟೆ ಮಾಡಿದ್ದು ಅದೆಲ್ಲ ಈಗ ಹೇಳಿದ್ಮೇಲೆ ನೆನಪಾಗ್ತಾ ಇದೆ. ಅವನು ಕಾರಲ್ಲಿ ಕೂರಿಸ್ಕೊಂಡು ಅವನಿಗೆಲ್ಲ ದಬಾಯಿಸಿದ್ದು ಇದೆಲ್ಲ ಸಾಧ್ಯನಾ ಅಂತ ಅನಿಸುತ್ತೆ ನನಗೆ. ಬಟ್ ಎಲ್ಲೋ ಒಂದು ಕಡೆ ಆ ಮಗು ತಾಯಿಗೆ ಸೇರ್ತಲ್ಲ ಅನ್ನೋದೊಂದು ತೃಪ್ತಿ ಇತ್ತು. ಬಟ್ ಅಷ್ಟೇ ಆ ಮಗುನ ಭಗವಂತ ಕಸ್ಕೊಂಡ್ಬಿಟ್ಟ ಅನ್ನೋ ನೋವು ಏನು ಮಾಡೋಕ್ಕಾಗಲ್ಲ. ಫೇಸ್ ಅಮೀರ್ಬಾಯಿ ಕರ್ನಾಟಕಿ ನಾನು ನೋಡ್ತಾ ಅನಿಸಿದ್ದು ಒಂದೇ, ಎಮೋಷ್ನಲಿ ನಾವು ಎಷ್ಟು ವೀಕಿದ್ದೀವಿ ಅಂದರೆ ಕಲಾವಿದೆಯರು ಭಾವನಾತ್ಮಕ ನಾವು ಎಷ್ಟೇ ಗಟ್ಟಿಯಾಗಿ ಮಾತಾಡ್ಬೋದು, ಆದರೆ ಕುಟುಂಬ, ಪ್ರೀತಿ, ಗಂಡಸು, ಮದುವೆ, ಇನ್ನೊಂದು ಮತ್ತೊಂದು ಬಂದಾಗ ನಾವು ಎಷ್ಟು ಟುಸ್ಸಾಗ್ತೀವಿ ಅಂತ ಹೇಳಿದ್ರೆ ನಾವು ಯಾವ ಗಟ್ಟಿತನಗಳು ಅಲ್ಲಿ ಏನೂ ಕೆಲಸ ಮಾಡಲ್ಲ, ಫುಲ್ ಟುಸ್ಸಾಗ್ಬಿಡ್ತೀವಿ ನಾವು. ಅಲ್ಲಿ ಹೆಣ್ಣಾಗಿರ್ತೀವಿ, ಕಲಾವಿದೆಯರಾಗಿರಲ್ಲ. ಎಲ್ಲ ಹೆಣ್ಣುಗಳು ಈ ವಿಷಯದಲ್ಲಿ ತುಸ್ಸೆ ಅಲ್ಲಲ್ಲ ಅಷ್ಟೇ. ಅಮೀರ್ಬಾಯಿ ಕರ್ನಾಟಕಿಯವರು ಹೊರತಲ್ಲ, ಕಲ್ಪನಾಜಿಯವರು ಹೊರತಲ್ಲ, ಮಂಜುಳಾ ಅವರು ಹೊರತಲ್ಲ, ಯಾರ್ಯಾರು ಇವತ್ತು ಹೊರಟೋಗಿದ್ವಿ, ಲೀಲಾಮಂಜಿ ಎಲ್ಲರೂ ಹಿಡ್ಕೊಂಡು ಆಗಿ ಹೋಗಿರೋರೆಲ್ಲರೂ, ಉಳಿದಿರೋ ನಾವೆಲ್ಲರೂ ಆ ಹಾದಿನ ತುಳ್ಕೊಂಡೇ ಮುಂದೆ ಹೋಗ್ತಾ ಇದ್ದೀವಿ. ಆದಷ್ಟು ಗಟ್ಟಿಯಾಗಿರ್ಬೇಕು ಅನ್ಕೋತೀವಿ. ನಾವು ಆದಷ್ಟು ಮೆತ್ತಗೆ ಮಾಡೋವಂಥ ವ್ಯವಸ್ಥೆ ನಮ್ಮ ಸುತ್ತನೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆನೇ ಇರಬೇಕು, ಈಸಬೇಕು, ಜಯಿಸಬೇಕು. ಸಾಧ್ಯ ಆದರೆ ಮುಗಿಸ್ಕೊಂಡು ಹೊರಟು ಬಿಡ್ಬೋದು. ನನಗೆ ಮನಸ್ಸು ನಾಟಕ ನೋಡಿ ಭಾರ ಆಗಿರೋದ್ರ ಜೊತೆಯಲ್ಲಿ ಅಮ್ಮನ ಆಶೀರ್ವಾದ ಅಂತ ಹೇಳ್ಕೊತೀನಿ ನಾನು. ಇದು ಪ್ರಶಸ್ತಿ ಅನ್ನೋ ದೊಡ್ಡ ಕಿರೀಟಕ್ಕಂತೂ ನನ್ನ ತಾಯಿಯ ಆಶೀರ್ವಾದ. ಇನ್ನೂ ನಾನು ಏನೇನೆಲ್ಲ ಮಾಡಬೇಕು ಅಂತ ನನ್ನ ಕಲಾವಿದೆಯಾಗಿ ರಾಜಕೀಯದಲ್ಲಿ ಬಿಡಿ ಪಾಪ ಏನೇನೇನೋ ಆಗ್ತಿರುತ್ತೆ, ದಟ್ಸ್ ಡಿಫ್ರೆಂಟ್. ಇನ್ನು ಕಲಾವಿದೆಯಾಗಿ ನಾನು ಏನೆಲ್ಲ ಮಾಡಬಹುದು ಅಮ್ಮ ನನಗೆ ಆಶೀರ್ವಾದ, ಇಷ್ಟು ನಾನು ಕೇಳ್ತೀನಿ. ನಿನ್ನ ಮಗಳಿದ್ದಾಳೆ, ಅವಳಿಗೂ ಆಸೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಆಮೇಲೆ ನೀನು ಬೇರೆ ಯಾರಿಗಾದ್ರೂ ಕೊಡ್ಬೋದಿತ್ತು, ಗುಡ್ ಥಿಂಗ್. ನೀನು ಅಮ್ಮನ ಹೆಸರಲ್ಲಿ ನಿನ್ನ ಶ್ರಮದ ಹಣದಲ್ಲಿ ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ಯಾ ಅಂತ ಹೇಳಿದರೆ, ಆ್ಯಂಡ್ ಅಮ್ಮನ ನೆರಳು ನಿಮ್ಮ ಮೇಲಿದೆ. ನೀನು ಒಬ್ಬ ಒಡತಿ, ರಂಗಭೂಮಿಯ ಒಡತಿಯಾಗಿ ಇವತ್ತು ನಮ್ಮನ್ನೆಲ್ಲ ಕಾಪಾಡ್ತಿದ್ಯಾ, ಪ್ರೋತ್ಸಾಹಿಸ್ತಿದ್ಯಾ, ಒಳ್ಳೆಯದಾಗಲಿಲ್ಲ. ಮತ್ತು ನಿನ್ನ ಶ್ರಮದ ಹಣದಲ್ಲಿ ಮೊದಲನೇ ಪ್ರಶಸ್ತಿ ನನಗೆ ಕೊಟ್ಟಿರ್ತಕ್ಕಂಥ 25,000 ರೂಪಾಯಿ ಅದು ನನ್ನದೇ, ನನಗೆ ಕೊಟ್ಟ ಮೇಲೆ. ಆದರೆ ಅದು ನನ್ನದಲ್ಲ, ಸಮಾಜದ್ದು. ನೀನು ಯಾರಿಗೆ ಹೇಳ್ತೀಯೋ, ಯಾವ ಕಲಾವಿದರು ನಿಜವಾಗ್ಲೂ ಆತಂಕದಲ್ಲಿ, ಸಾವಿನ ದಡೆಯಲ್ಲಿ ಅತ್ಯಂತ ಕನಿಷ್ಠ ಸ್ಥಿತಿಯಲ್ಲಿದ್ದರೋ, ನೀನು ನನಗೆ ಫೋನ್ ಮಾಡಿದ ತಕ್ಷಣ ಆ ದುಡ್ಡು ನಿನ್ನ ಕೈಗೆ ಬರುತ್ತೆ, ಅವ್ನು ಕರ್ಕೊಂಡು ನೀನು ಕೊಟ್ಟು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಮಸ್ಕಾರ. ಇವತ್ತು ಈ ಪಾತ್ರ ನೋಡೋದಕ್ಕೋಸ್ಕರವೇ ನಾವಿದ್ವೇನು ಅಂತ ನನಗೆ ಎಲ್ಲ ಸಂತೋಷಕ್ಕಿಂತ ಇವತ್ತು ಈ ಪಾತ್ರ ನೋಡಿ ಬಹಳ ಖುಷಿ ಆಗುತ್ತೆ. ಮತ್ತೆ ಟಾನಿಕ್ ತಗೊಂಡ್ರೆ ಹ್ಯಾಂಡ್ ಶಕ್ತಿ ಬರ್ತದೆ, ಹಾಗೆ ನನಗೂ ಕೂಡ ಮತ್ತಷ್ಟು ಶಕ್ತಿ ಬಂದ ಬಹಳ ಸಮಾಧಾನ ಆಯಿತು. ಅವರಿಗೆ ನನ್ನ ಸಾವಿರದ ಶರಣತೆಯಲ್ಲಿ ಸಮರ್ಪಣೆ. ಹಾಗೂ ನಿಮ್ಮೆಲ್ಲರಿಗೂ